25-26 ಜನ ದಂಡಪಿಂಡ ಎಂಪಿಗಳಿದ್ದಾರೆ. ಅವರು ಕರ್ನಾಟಕಕ್ಕೆ ಇನ್ನೂ ಘೋರ ಅನ್ಯಾಯವನ್ನ ಮಾಡಿದ್ರು. ಇದು ಡಬಲ್ ಇಂಜಿನ್ ಅಲ್ಲ, ಇದು ಡಬಲ್ ದೋಖಾ ಸರ್ಕಾರ. ನಮಸ್ಕಾರ. GST ಇತ್ತೀಚೆಗೆ ಬಹಳ ಸಾಮಾನ್ಯ ಜನರು ಕೂಡ ಮಾತಾಡ್ತಾ ಇರುವಂಥ ವಿಚಾರ ಆಗಿದೆ. ಈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಆಹಾರ ಪದಾರ್ಥಗಳ ಮೇಲಿರುವಂಥ GSTಯನ್ನು ಹೆಚ್ಚಿಸಿದೆ. ಯಾವ ಆಹಾರ ಪದಾರ್ಥಗಳಿಗೆ ತೆರಿಗೆ ಇರೋದೇ ಇಲ್ಲ ಅಂತ ಜನ ಅಂದ್ಕೊಂಡಿದ್ರು, ಅಂತಹ ಕೆಲವು ಆಹಾರ ಪದಾರ್ಥಗಳ ಮೇಲೂ ಕೂಡ GSTಯನ್ನು ಹೊಸದಾಗಿ ಜಾರಿ ಮಾಡಲಾಗಿದೆ. ಆದರೆ GST ಜಾಸ್ತಿ ಆಯಿತು, ಹೋಟೆಲ್ಗೆ ಹೋದರೆ ಸಾಕು, ಅಲ್ಲಿ ನಮಗೆ ಸಣ್ಣ ಬಿಲ್ಗೂ ಕೂಡ GST ಸೇರಿಸ್ಬೇಕಾಗ್ತಿದೆ, ಇಷ್ಟು ನಮಗೆ ಗೊತ್ತೇ ಹೊರತು ಅದರ ಆಚೆಗೆ ಈ GST ಏನು, GSTನ ಹೇಗೆ ನಿರ್ಧಾರ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಸಾರ್ವಜನಿಕರಿಗೆ ಇಲ್ಲ. ಅದರ ಕುರಿತಾಗಿ ಮತ್ತು ಕಳೆದ 4-5 ವರ್ಷಗಳಲ್ಲಿ ಅಂದರೆ GST ಜಾರಿ ಆದಮೇಲೆ ದೇಶಾದ್ಯಂತ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅದರ ಪ್ರಾಬಲ್ಯ ಈ ವಿಚಾರದಲ್ಲಿ ಜಾಸ್ತಿ ಆಗಿದೆ, ಇದರ ಬಗ್ಗೆ ಮಾತಾಡೋದಕ್ಕೆ GST ಮಂಡಳಿ ಸದಸ್ಯರು ಕೂಡ ಆಗಿದ್ದಂಥ ಮಾಜಿ ಸಚಿವರು ಕೃಷ್ಣ ಬೈರೇಗೌಡರ ಜೊತೆಗೆ ಒಂದು ಸಂವಾದವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಇದರ ಮೂಲಕ ಇದರ ಕುರಿತಾದಂಥ ಸಾಮಾನ್ಯ ಪ್ರಾಥಮಿಕ ಸಂಗತಿಗಳು ನಮ್ಗೆ ಗೊತ್ತಾಗುತ್ತೆ ಮತ್ತು ಇವತ್ತು ಏನು ನಡೀತಿದೆ ಅನ್ನೋ ವಿಚಾರ ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಯುತ್ತೆ ಅನ್ನೋಂಥ ಆಶಾವಾದ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಹೊಸವರು. ಸರ್, ನೀವು GST ಮಂಡಳಿ ಸದಸ್ಯರಾಗಿದ್ರಿ. GST ಬಗ್ಗೆ ಸಾಮಾನ್ಯ ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ GST ಯಾಕೆ ಜಾರಿ ಆಯಿತು ಮತ್ತು GST ಮಂಡಳಿ ಅಂದರೆ ಏನು, ಮತ್ತು ಈ GST ಮಂಡಳಿಗೆ ಏನೆಲ್ಲ ಅಧಿಕಾರ ಇದೆ, ಇದ್ರ ಬಗ್ಗೆ ಆರಂಭಿಸ್ಬೋದು ಸರ್. GST ಭಾಳ 15 ವರ್ಷಗಳಿಂದ ಚಿಂತನೆ ಆಗಿ ಕೊನೆಗೆ ಈಗ ಜಾರಿ ಆಗಿದೆ. ತರೋದಕ್ಕೆ ಮೂಲ ಉದ್ದೇಶ ಏನಂದರೆ, ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದೇ ಪದಾರ್ಥಕ್ಕೆ ಒಂದೇ ಐಟಮ್ಗೆ ಬೇರೆ ಬೇರೆ ಟ್ಯಾಕ್ಸ್ ರೇಟ್ ಇರ್ತದೆ. ಇವತ್ತು ನಮ್ಮ ದೇಶ ಎಲ್ಲ ವ್ಯಾವಹಾರಿಕವಾಗಿ ಒಬ್ರಿಗೊಬ್ಬರು ಡಿಪೆಂಡೆಂಟ್ ಆಗಿರೋದ್ರಿಂದ ರಾಜ್ಯಗಳ ಮಧ್ಯೆ ಬೇರೆ ಬೇರೆ ತೆರಿಗೆ ವ್ಯವಸ್ಥೆ ಇದ್ದರೆ ವ್ಯಾಪಾರಕ್ಕೂ ತೊಂದರೆ ಆಗುತ್ತೆ ಅಂಥೇಳಿ ಸರಳೀಕರಣ ಆಗಬೇಕು. ದೇಶದಲ್ಲಿ ಮುಕ್ತವಾಗಿ ಅದು ಗೂಡ್ಸ್ ಇರಲಿ, ಸರ್ವಿಸಸ್ ಇರಲಿ, ಎಲ್ಲ ಕಡೆ ಫ್ಲೋ ಆಗಬೇಕು. ಟ್ಯಾಕ್ಸ್ ವ್ಯವಸ್ಥೆ ಇಡೀ ದೇಶದಲ್ಲಿ ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿದ್ದರೆ ಬಿಸ್ನೆಸ್ ಮಾಡೋರಿಗೂ ಅನುಕೂಲ ಆಗುತ್ತೆ, ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ದೇಶದಲ್ಲಿ ವಾತಾವರಣ ವ್ಯವಹಾರಕ್ಕೆ ಪೂರಕವಾಗಿರಬೇಕು ಅನ್ನೋ ಉದ್ದೇಶದಿಂದ GSTಯನ್ನು ಆರಂಭದಲ್ಲಿ ಯೋಚನೆ ಮಾಡಿದ್ದು. ಆದರೆ GST ಮಂಡಳಿ ಯಾಕೆ ರಚನೆ ಆಯಿತು ಅಂದರೆ, ಸಂವಿಧಾನದ ಮೂಲ ಆಶಯದ ಪ್ರಕಾರ ಈ ಸೇಲ್ಸ್ ಟ್ಯಾಕ್ಸ್ ಅಂತ ನಾವೇನು ಕರಿತೀವಿ, ಈಗ ಸೇಲ್ಸ್ ಟ್ಯಾಕ್ಸ್ಗೆ GST ಅಂತ ಹೇಳೋದು. ಈ ಸೇಲ್ಸ್ ಟ್ಯಾಕ್ಸನ್ನು ಹಾಕುವಂಥ ಹಕ್ಕು ರಾಜ್ಯಗಳಿಗೆ ಮಾತ್ರ ಇದೆ, ಕೇಂದ್ರಕ್ಕೆ ಇಲ್ಲ. ಸೊ ಸಂವಿಧಾನದ ಮೂಲ ಆಶಯ ಆ ರೀತಿ ಇರೋವಾಗ ನಾವು ರಾಜ್ಯಗಳಿಂದ ಆ ಹಕ್ಕನ್ನು ವಾಪಸ್ ಕಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು GST ಕೌನ್ಸಿಲ್ ಅಂತ ಮಾಡಿ ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಜೊತೆಗೆ ಕೂತ್ಕೊಂಡು ಯಾವ ಐಟಮ್ ಮೇಲೆ ಎಷ್ಟು ಟ್ಯಾಕ್ಸ್ ರೇಟ್ ಇರಬೇಕು ಅಂತ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಅದನ್ನು ಎಲ್ಲ ರಾಜ್ಯಗಳು ಸಹ ಅನುಸರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು GST ಕೌನ್ಸಿಲನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡಲಿಕ್ಕೆ ರಚನೆ ಮಾಡಿಕೊಂಡಿದ್ದೇವೆ. ಸೊ ಆಶಯ ಸರಿ ಇದೆ, ಪದ್ಧತಿನೂ ಸರಿ ಇದೆ. ಆದರೆ ಯಾವುದೇ ಆಶಯ ಮತ್ತು ಪದ್ಧತಿ ಒಂದು ಸಿಸ್ಟಮ್ಮು, ಯಾರು ಸಿಸ್ಟಮನ್ನು ನಡೆಸ್ತಾ ಇದ್ದಾರೆ ಅವರು ಅದನ್ನು ಹೇಗೆ ನಡೆಸ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾನು ಹೇಳ್ತಾ ಇರುವಂಥ ಭಾಳ ದೊಡ್ಡ ಮಾತೇನಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಇದು ಒಳ್ಳೆ ಸಂವಿಧಾನ, ಆದರೆ ಈ ಒಳ್ಳೆ ಸಂವಿಧಾನನೂ ಕೂಡ ಆ ಮನಸ್ಸು ಉದ್ದೇಶ ಸರಿ ಇಲ್ಲದೆ ಇರೋರ ಕೈಗೆ ಸಿಕ್ಕಾಕೊಂಡ್ರೆ ದೇಶವನ್ನು ಸಂವಿಧಾನ ಉಳಿಸೋಕ್ಕಾಗೋದಿಲ್ಲ. ಈ ಸಂವಿಧಾನ ಜನಕ್ಕೆ ಯಾವಾಗ ಅನುಕೂಲ ಆಗುತ್ತೆ ಅಂದರೆ, ಸರಿಯಾದಂಥ ವ್ಯಕ್ತಿಗಳು ದೇಶವನ್ನು ನಡೆಸಿದರೆ ಸಂವಿಧಾನದ ಆಶಯ ಜನಗಳ ಕಲ್ಯಾಣ ಆಗುತ್ತೆ ಅಂತ ಅವರೇ ಹೇಳಿದರು. ಅದೇ ಪರಿಸ್ಥಿತಿ ಇವತ್ತು GSTಗೂ ಬಂದಿದೆ. ಸರಿಯಾಗಿ ನಡೆಸಿದರೆ ಒಳ್ಳೆಯದೇನೆ, ಆದರೆ ಅದನ್ನು ಇವತ್ತು ಒಕ್ಕೂಟ ವ್ಯವಸ್ಥೆಯನ್ನು ವೀಕನ್ ಮಾಡೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ.
ಸರ್ ಆದ್ರೆ GST ಶ್ರೀಮಂತರಿಗೆ ಮೇಲೆ ಕಣ್ಣು ಇಡೋದು ಬಿಟ್ಟು ಬಡವರ ಮೇಲೆ ಕಣ್ಣು ಇಡೋ ರೀತಿಯಲ್ಲಿ ಇದನ್ನ ನಡೆಸ್ತಾ ಇದ್ದಾರೆ. ಸೊ ಆ ನಡೆಸ್ತಾ ಇರುವಂತ ರೀತಿ ತಪ್ಪಾಗ್ತಾ ಇದೆ. ಡಿಸೈನ್ ಮಾಡುವಾಗ ಇವೆಲ್ಲ ಇಶ್ಯೂಗಳನ್ನ ಗಮನದಲ್ಲಿ ಇಟ್ಕೊಂಡೇ ಡಿಸೈನ್ ಮಾಡಿದ್ದಾರೆ. ಆದ್ರೆ ಸಿಸ್ಟಮ್ ಅನ್ನ ಯಾರು ನಡೆಸ್ತಾರೆ ಅವ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದಕ್ಕಿಂತ ಒಳ್ಳೇದಕ್ಕೆ ಬಳಸಿ ಫೆಡರಲ್ ನೇಚರ್ ಅನ್ನ ನಾವು ಈ ಬಹುತ್ವ ಸಂಸ್ಕೃತಿ ಮತ್ತು ರಾಜ್ಯಗಳ ಸ್ವಾಯತ್ತತೆಯನ್ನ ಗಣರಾಜ್ಯದ ಉದ್ದೇಶವನ್ನ ಗಮನದಲ್ಲಿಟ್ಕೊಂಡು GST ಮಂಡಳಿಯನ್ನ ನಡೆಸಿದ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಆದರೆ BJP ಅವ್ರದ್ದು ಸೈದ್ಧಾಂತಿಕವಾಗಿ ಏನಿದೆ, ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಇರಬೇಕು ಅನ್ನೋದು ಇವತ್ತೇ ಅಲ್ಲ, ಪಂಥೀಯರ ವಾದ. ಇದು ಕಾಲದಿಂದನೂ ಇರೋದು ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಎಲ್ಲ ಕಡೆನೂ ಅವ್ರದ್ದು. ಈ ರಾಜ್ಯಗಳು ಸ್ಟ್ರಾಂಗ್ ಇದ್ರೆ ದೇಶನೂ ಸ್ಟ್ರಾಂಗ್ ಇರುತ್ತೆ ಅನ್ನೋದ್ರಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಅವರುಗಳಿಗೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಇರಬೇಕು, ಅವರೇ ಅಜೆಂಡಾ ಸೆಟ್ ಮಾಡಬೇಕು, ಅವ್ರ ಕಂಟ್ರೋಲ್ ಇರಬೇಕು, ಅವ್ರು ಹೇಳ್ದಂಗೆ ನಡಿಬೇಕು. ನಾವೆಲ್ಲ ರಾಜ್ಯಗಳು ಹೋಗಿ ಅವರು ನಮ್ಮ ಮೇಲೆ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಅವ್ರ ಜೊತೆ ನಡ್ಕೋಬೇಕು ಅನ್ನುವಂಥದ್ದು BJPಯವರ ಮೂಲ ತತ್ವ. ಅದೂ ಇಲ್ಲಿ ಅಡಗಿದೆ. ಸೊ ಈ ಹಿನ್ನೆಲೆ ಇರೋವಾಗ GST ಮಂಡಳಿ ನಡೀತಾ ಇರೋದು ನೋಡಿದಾಗ ಇದು ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಏನ್ ಹೇಳಿದೆ? ಇವತ್ತು ಫೆಡರಲ್ ಪ್ರಿನ್ಸಿಪಲ್ಸ್ ಪ್ರಕಾರವಾಗಿ GST ಕೌನ್ಸಿಲ್ ಕೆಲಸ ಮಾಡ್ತಾ ಇಲ್ಲ. ರಾಜ್ಯಗಳ ಧ್ವನಿಯನ್ನ ನಾಮಕಾವಸ್ಥೆ ಕೇಳ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ರಾಜ್ಯಗಳ ಅಭಿಪ್ರಾಯಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಇದು ಕೃಷ್ಣ ಬೈರೇಗೌಡ ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ ಮಾತು. ಡೈರೆಕ್ಟ್ ಆಗಿ ಕೋಟ್ ಮಾಡ್ತಾ ಇದ್ದೀನಿ ನಾನು. ಸೊ ಸುಪ್ರೀಂ ಕೋರ್ಟೇ GST ಕೌನ್ಸಿಲ್ ಒಂದು ಗಣರಾಜ್ಯದ ತತ್ವದ ಮೇಲೆ, ಫೆಡರಲ್ ಉದ್ದೇಶದ ಮೇಲೆ ನಡೀತಾ ಇಲ್ಲ ಅಂತ ಹೇಳಿದಾಗ ಅದೇ ಇವತ್ತಿನ ಬಹುತೇಕ ಸಮಸ್ಯೆಗಳಿಗೆ ಕಾರಣ. ಇದರಲ್ಲಿ ರಾಜ್ಯದ ಹಿತಗಳು ಬಲಿಯಾಗ್ತಾ ಇದೆ, ಮತ್ತೆ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ತಾನು ತಿಳಿದಿದ್ದೇ ಸರಿ ಅಂತೇಳಿ ನಾನು ಹೇಳಿದ್ದೇ ಕಾನೂನು ಅಂತ ಬುಲ್ಡೋಸ್ ಮಾಡಿಕೊಂಡು BJPಯವರು ಇದನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ನಾನಾ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಆದರೆ ಸರ್, ಈ ಆತಂಕ ಬಹಳ ಜನ GST ಬರೋ ಹೊತ್ತಿನಲ್ಲೇನೆ ಈ ಆತಂಕಗಳನ್ನು ವ್ಯಕ್ತಪಡಿಸಿದ್ರು. ಆದರೆ ಕಾಂಗ್ರೆಸ್ಸು ಇಲ್ಲ ನಾವು ಇದ್ದಿದ್ರೆ ಚೆನ್ನಾಗಿ ತರ್ತಿದ್ವಿ ಅನ್ನೋ ಅರ್ಥದಲ್ಲಿ, ಅಥವಾ ನಾವು ಅದನ್ನು ಇನಿಷಿಯೇಟ್ ಮಾಡಿದ್ವಿ, ಆ ಕ್ಲೈಮ್ ನಮ್ಗೆ ಬರಬೇಕು ಅಂತ ಹೇಳಿದ್ರು. ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಈ ರೀತಿಯಲ್ಲಿ ಒಂದು ತುಂಬ ಸ್ಟ್ರಾಂಗ್ ಸೆಂಟರ್ ಇರಬೇಕು. ಇನ್ಫ್ಯಾಕ್ಟ್ ಸ್ಟ್ರಾಂಗ್ ಸೆಂಟರ್ ಮಾತ್ರ ಅಲ್ಲ, ಮಿಕ್ಕವರ ಹಕ್ಕುಗಳನ್ನು ಪಕ್ಕಕ್ಕಿಟ್ಟು ತಾವೇ ಅಧಿಕಾರ ನಡೆಸಬೇಕು ಅನ್ನೋ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇದೆ ಯಾವಾಗ. ಹಂಗಾಗಿ ದೋಸ್ ಕನ್ಸರ್ನ್ಸ್ ವರ್ ಜಸ್ಟಿಫೈಡ್. ಆದರೆ ನಿಮ್ಮ ಅಭಿಪ್ರಾಯ ಏನಿತ್ತು ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಇಂಥದ್ದೊಂದು ಬರಬೇಕು ಅನ್ನೋಂಥ ಅನಿಸಿಕೆ ಮತ್ತು ಬಂದಿದ್ದಕ್ಕೆ ಕ್ಲೈಮ್ ತಗೊಳ್ಳೋದು ಕೂಡ ಇತ್ತು. ಈಗ ನಿಮ್ಗೆ ಏನು ಅನಿಸುತ್ತೆ ಸರ್ ರೆಟ್ರೋಸ್ಪೆಕ್ಟಿವ್? ಈ ಆತಂಕಗಳು ಮೊದಲಿನಿಂದನೂ ಸಹ ಇದ್ದವು. ಅದರಲ್ಲೂ ರಾಜ್ಯಗಳು ತಮ್ಮ ಸ್ವಾಯತ್ತ ಹಣಕಾಸಿನ ಹಕ್ಕುಗಳನ್ನು ನಮ್ಮ ಕೈಯಿಂದ ನಾವು ನಮ್ಮ ಸ್ವಾಯತ್ತತೆಯನ್ನು ಕಡಿಮೆ ಮಾಡಿಕೊಂಡು GST ಮಂಡಳಿಗೆ ಸರೆಂಡರ್ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಈ ಕನ್ಸರ್ನ್ಸು ಆತಂಕಗಳು ಎದ್ದಿದ್ವು. ಈಗ ಹಿಂದೆ ನೀವು ಉದಾಹರಣೆಗೆ ನೋಡಿದ್ರೆ ದೇಶದಲ್ಲಿ ವ್ಯಾಟ್ ತಗೊಂಡು ಬಂದ್ವಿ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಸೇಲ್ಸ್ ಟ್ಯಾಕ್ಸ್ಗೆ ಕಂಪೇರ್ ಮಾಡಿದ್ರೆ ಅದು ಫಸ್ಟ್ ರಿಫಾರ್ಮ್ ಮಾಡಿದ್ದು. ಸೆಕೆಂಡ್ ರಿಫಾರ್ಮು GST. ವ್ಯಾಟ್ ಮಾಡಿದಾಗ ಅವತ್ತು UPA ಸರ್ಕಾರ ಇತ್ತು ದೇಶದಲ್ಲಿ 2004ರಲ್ಲಿ. ಈ ಥರ ಎಲ್ಲೂ ಸಮಸ್ಯೆಗಳಾಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ರಾಜ್ಯಗಳ ಕನ್ಸರ್ನ್ಸ್, ಅವ್ರದ್ದು ಏನಿದೆ, ನಿಮಗೆ ರೆವಿನ್ಯೂ ಲಾಸ್ ಆದರೆ ನಾವು ಭರಿಸ್ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಬಲವಾಗಿ ನಿಂತು ರಾಜ್ಯಗಳ ಆತಂಕಗಳನ್ನ, ಅವರ ಸಮಸ್ಯೆಗಳನ್ನ ಸಮರ್ಪಕವಾಗಿ ನಿಭಾಯಿಸಿದ್ರಿಂದ ಅವಾಗ ಒಂದು ಕೋalition ಗೌರ್ಮೆಂಟ್ ಇತ್ತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಇರಲಿಲ್ಲ. ಈಗಲೂ ಹೆಸರಿಗೆ ಕೋalition NDA 1 ಆಗಲಿ NDA 2 ಆಗಲಿ ಹೆಸರಿಗೆ ಕೋalition ಇದೆ. ಆದರೆ ಕೋalition ನಡೆಸೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಕೋalition ನಾಮಕಾವಸ್ಥೆ ಇಟ್ಕೊಂಡು
ಯಾರಿಗೂ ಗೌರವ ಕೊಡದೆ ಇವ್ರು ಹೇಳಿದ್ದೆ ನಡಿಬೇಕು ಅಂತ ಇವತ್ತು ನಡೀತಾ ಇದೆ. ಆದರೆ UPA-ನಲ್ಲಿ ಆ ಥರ ಇರಲಿಲ್ಲ. ಎಲ್ಲ ಪಾರ್ಟಿಗಳಿಗೂ ಸಮಾನ ಗೌರವ ಇತ್ತು, ಗೌರವದಿಂದ ನಡ್ಕೊಂಡ್ರು. ಒಂದೇ ಒಂದು ವಿಚಾರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಹೊರಗೋದ್ರು, ಅದು ಒಂದೇ ವಿಚಾರಕ್ಕೆ ಬಿಟ್ಟರೆ ಇನ್ನು ಬೇರೆ ಎಲ್ಲ ವಿಚಾರಗಳಲ್ಲೂ ಸಹ UPA-ನಲ್ಲಿ ಸಾಕಷ್ಟು ಎಲ್ಲರಿಗೂ ಗೌರವ ಸಹಮತ ಇತ್ತು. ಆದರೆ ಆ ಕಾರಣದಿಂದನೂ ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ಸು ನಡೆಸಿದಂಥ ರೀತಿಯಿಂದ ನಾವು ಸೇಲ್ಸ್ ಟ್ಯಾಕ್ಸಿಂದ ವ್ಯಾಟ್ಗೆ ಟ್ರಾನ್ಸಿಷನ್ ಆದಾಗ ಈ ರೀತಿಯ ಸಮಸ್ಯೆಗಳು ಬರಲಿಲ್ಲ. ಎಲ್ಲ ರಾಜ್ಯಗಳಿಗೂ ವ್ಯಾಟಲ್ಲಿ ಆದಾಯ ಇಂಪ್ರೂವ್ಮೆಂಟೇ ಆಯಿತು, ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಸೊ ಅದನ್ನ ಉದಾಹರಣೆಯಾಗಿ ಇಟ್ಕೊಂಡು ಹೇಳೋದಾದ್ರೆ ಕಾಂಗ್ರೆಸ್ನಲ್ಲಿ ಪರಿಹಾರ ಕೊಡಬೇಕು, ಯಾವುದು ಜೂನ್ 30ಕ್ಕೆ ಕೊನೆಯಾಗಿದೆ. ಇದು ವ್ಯಾಟ್ನಲ್ಲಿ ಬೇರೆ ರೀತಿಯಲ್ಲಿ ತೊಂದರೆ, ನೀವು ಹೇಳೋಂಗೆ ರಾಜ್ಯಗಳ ಆದಾಯ ಕುಂಠಿತ ಆಗಲಿಲ್ಲ, ಜಾಸ್ತಿ ಆಯಿತು. ಆದರೆ GST ಜಾರಿ ಮಾಡಿದಾಗ ರಾಜ್ಯಗಳ ಆದಾಯ ಕಡಿಮೆ ಆಗ್ಬೋದು. ಹಾಗಾಗಿ ಒಂದು ಪರಿಹಾರದ ವ್ಯವಸ್ಥೆ, ಆ ಪರಿಹಾರದ ವ್ಯವಸ್ಥೆ ಏನು? ವ್ಯಾಟಲ್ಲೂ ಸಹ ಆವತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಪಷ್ಟ ಭರವಸೆಯನ್ನ ಎಲ್ಲ ರಾಜ್ಯಗಳಿಗೆ ಕೊಟ್ಟಿತ್ತು. ಯಾರು ವ್ಯಾಟನ್ನು ಅಡಾಪ್ಟ್ ಮಾಡ್ಕೋತಾರೆ ಅವರಿಗೆ ಏನಾದರೂ ಆದಾಯ ಕಮ್ಮಿ ಆದರೆ ಕೇಂದ್ರ ಸರ್ಕಾರ ಭರಿಸ್ಕೊಡ್ತದೆ. ಅದರಲ್ಲಿ ಎಷ್ಟೋ ರಾಜ್ಯಗಳಿಗೆ ಬಹುಶಃ ಸಿಕ್ಕಿರ್ಬೋದು, ಆದರೆ ಐ ಥಿಂಕ್ ಕರ್ನಾಟಕ ಅಂತ ರಾಜ್ಯಗಳಿಗೆ ಆದಾಯ ಜಾಸ್ತಿ ಆಯ್ತೆ ಹೊರತು ನಾವು ಪರಿಹಾರ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಬರಲಿಲ್ಲ. ಈಗ GST ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರು. ಈಗ GSTನಲ್ಲಿ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಈ ಹಿಂದೆಗೆ ಇವತ್ತಿಗೆ ವ್ಯತ್ಯಾಸ ಏನಂದರೆ, ನಮಗೆ ಸಿಗ್ತಾ ಇರತಕ್ಕಂಥ ನಷ್ಟ ಪರಿಹಾರ ಕಾಂಪನ್ಸೇಷನ್, ಅಂದರೆ ನಾವೇನು ಆದಾಯದ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ, ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ, ಅದಕ್ಕೆ ಎಷ್ಟು ಕೋತ ಆಗುತ್ತೆ ಅಷ್ಟನ್ನು ಕಾಂಪನ್ಸೇಷನ್ ರೂಪದಲ್ಲಿ ಭರಿಸುವಂತಹದ್ದು. ಆದರೆ ಗಮನಿಸಬೇಕಾಗಿರೋದು ಯಾಕಾಗುತ್ತೆ ಅಂದ್ರೆ, ಹಿಂದೆ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗುವ ಅಥವಾ ಬಿಕ್ರಿ ಆಗುವ ಸರಕುಗಳಿಗೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಟ್ಯಾಕ್ಸ್ ಫಿಕ್ಸ್ ಮಾಡಿರ್ತಾರೆ. ಈಗ ಇಡೀ ದೇಶಾದ್ಯಂತ ಏಕೀಕೃತವಾದ ತೆರಿಗೆ ವ್ಯವಸ್ಥೆ ಬರೋದ್ರಿಂದ ಅದು ಆಗಲ್ಲ, ರಾಜ್ಯದ ಹಿತಾಸಕ್ತಿಗೆ ಹೊಡೆತ ಬೀಳುತ್ತೆ ಅನ್ನೋದು ಇದಿರೋದು. ಒಂದು ರೇಟ್ ಜಾಸ್ತಿ ಅಥವಾ ರೇಟ್ ಕಮ್ಮಿ ಆಗಿದ್ರಿಂದ ನಮಗೆ ಬರುವಂತ ತೆರಿಗೆ ಆದಾಯ ಹೆಚ್ಚು ಕಮ್ಮಿ ಆಗಬಹುದು, ಅಥವಾ ಈಗ ಟ್ಯಾಕ್ಸೇಷನ್ ಸಿಸ್ಟಮೇ ಬದಲಾವಣೆ ಆಗಿದ್ರಿಂದ ಕೂಡ ಒಟ್ಟು ಆದಾಯ ಜಾಸ್ತಿ ಕಮ್ಮಿ ಆಗೋ ಸಾಧ್ಯತೆಗಳು ಇರ್ತವೆ ಇಂಥ ಒಂದು ಹೊಸ ಸಿಸ್ಟಮ್ ಅನ್ನ ತಗೊಂಡು ಬಂದಾಗ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಕರ್ನಾಟಕದಲ್ಲಿ ಹಿಂದಿನ 5 ವರ್ಷ ನಮ್ಮದು ಟ್ಯಾಕ್ಸ್ ಗ್ರೋತ್ ಏನಿತ್ತು, ವರ್ಷ ನಮಗೆ ಇಂತಹ ತೆರಿಗೆಯಿಂದ ಬರ್ತಾ ಇದ್ದಿದ್ದ ಆದಾಯ 12%, 14%, 16%, 18%ವರೆಗೆ ನಮಗೆ ವರ್ಷದಿಂದ ವರ್ಷಕ್ಕೆ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಇತ್ತು. ಸೊ ನಾವು 14% ನಮಗೆ ನಮ್ಮದು ಟ್ರ್ಯಾಕ್ ರೆಕಾರ್ಡೇ ಹಂಗಿದೆ. ಸೊ ಸರಾಸರಿ ನಮಗೊಂದು 15% ಆದ್ರೂ ಪ್ರತಿ ವರ್ಷ ಗ್ರೋತ್ ಇದೆ ನಮ್ಮದು ಆಲ್ರೆಡಿ. ಸೊ ಇವಾಗ ಏನಾದರೂ ನಾವು GSTಗೆ ಬಂದು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ತಪ್ಪಿಂದಲ್ಲ, ಯಾಕಂದರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ 14, 15, 16% ಆಲ್ರೆಡಿ ನಮ್ಮದು ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ. ಹಂಗಾಗಿನೇ ರಾಜ್ಯದಲ್ಲಿ ನಾವು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗ್ತಾ ಇರೋದು. ಅದಕ್ಕೇನಾದರೂ ಹೊಡ್ತಾ ಬಿದ್ದರೆ ನಮ್ಮ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ GST ಕೌನ್ಸಿಲಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ದು, ಪ್ರತಿ ರಾಜ್ಯಕ್ಕೂ ಕೂಡ 14% ವರ್ಷದಿಂದ ವರ್ಷಕ್ಕೆ ತೆರಿಗೆ ಆದಾಯದಲ್ಲಿ ಹೆಚ್ಚಳ ಆಗಲೇಬೇಕು. ಹೆಚ್ಚಳ ಆಗಲಿಲ್ಲ ಅಂದರೆ ಅದನ್ನ ಪರಿಹಾರವಾಗಿ ಕೊಡುವಂತಹದ್ದು ತೀರ್ಮಾನ. ಇಲ್ಲ ಸರ್, GSTನಲ್ಲಿ ಒಂದು ಸೆಂಟ್ರಲ್ GST, ಒಂದು ಸ್ಟೇಟ್ GST ಅಂತಿದೆ. ಸೆಂಟ್ರಲ್ GSTಯ ಪಾಲನ ಪೂರ್ತಿ ಕೇಂದ್ರ ಸರ್ಕಾರ ತಗೊಳುತ್ತೆ, ಸ್ಟೇಟ್ GST ಇದು ಬರುತ್ತೆ. ಇವೆರಡು ಅಲ್ಲದೆ ಇರೋ ದುಡ್ಡು ಎಲ್ಲಿರುತ್ತೆ? ಕರೆಕ್ಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ CGST ಅಂತ ಸೆಂಟ್ರಲ್ GST ಆದಾಯ ಬರುತ್ತೆ. ಆ ದುಡ್ಡಲ್ಲೂ ಅವ್ರೇನು ನಮಗೆ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ಖಜಾನೆ ಟ್ರೆಜರಿಯಿಂದ ಕೂಡ ನಮಗೆ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. ವ್ಯಾಟ್ ಅಲ್ಲಿ ಕೊಡ್ತಾ ಇತ್ತು, ಆ ರೀತಿ ವ್ಯಾಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು. ಈ ಬಾರಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿಲ್ಲ, GST ಒಳಗಡೆಯಿಂದಾನೇ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ತೆರಿಗೆ. ಯಾವುದು ಅದು ಅಂತ ತಾವು ಕೇಳಿದ್ರಿ. ಅತಿ ದುಬಾರಿ ಕಾರುಗಳು, ಮತ್ತೆ ಕಲ್ಲಿದ್ದಲ ಮೇಲೆ, ಹಾಗೂ ಈ ತಂಬಾಕು ಪದಾರ್ಥಗಳು, ಮತ್ತು ಈ ಪಾನೀಯಗಳು, ಏರೇಟೆಡ್ ಬೆವರೇಜಸ್ ಏನು ಇವೆಲ್ಲ ಕೋಕಾ ಕೋಲಾ, ಪೆಪ್ಸಿ ಇಂಥವೆಲ್ಲ ಇದ್ದಾವೆ.
ಈ ಏರೇಟೆಡ್ ಬೆವರೇಜಸ್ ಹಾಗೂ ತಂಬಾಕು ಅದರ ಉತ್ಪನ್ನಗಳು ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಅದರ ಮೇಲೆ ಒಂದು ಸೆಸ್ ಹಾಕಿದೆ, ಫ್ಯಾಟ್ ಟ್ಯಾಕ್ಸ್ ಅಂತ ಹೌದು. ಕರೀತಾರೆ. ಅದನ್ನ ಸಿನ್ ಗೂಡ್ಸ್ ಅಂತ ಕರೀತಾರೆ. ಸಿನ್ ಗೂಡ್ಸ್ ಮೇಲೆ 28% GST ಗಿಂತ ಮೇಲಿನ ತೆರಿಗೆ ಏನಿದೆ ಅದು ಎಲ್ಲ ಇದ್ರೊಳಗೆ ಬರ್ತದೆ. ಕಾರುಗಳ ಮೇಲೆ ಕೂಡ ಈ ಮಿಡ್ಲ್ ರೇಂಜು ಹಾಗೂ ದುಬಾರಿ ಕಾರುಗಳ ಮೇಲೆ ಅದ್ರ ಮೇಲೂ ಕೂಡ ಲಕ್ಸುರಿ ಟ್ಯಾಕ್ಸ್ ಇದೆ. ಸೊ ಈ ಥರ ಲಕ್ಸುರಿ ಟ್ಯಾಕ್ಸು, ಸಿನ್ ಗೂಡ್ಸ್ ಮೇಲೆ ಹಾಕುವಂಥ ಸೆಸ್ಸು, ಮತ್ತೆ ಈ ಕಲ್ಲಿದ್ದಲು ಅದ್ರ ಮೇಲೆ ಟನ್ನಿಗೆ 400 ರೂಪಾಯಿ ಒಂದು ಎನ್ವೈರ್ಮೆಂಟಲ್ ಸೆಸ್ ಇದೆ. ಸೊ ಇವೆಲ್ಲವೂ ಕೂಡ ಒಂದು ಸಪ್ರೇಟ್ ಅಕೌಂಟ್ಗೆ ಹೋಗುತ್ತೆ. ಇವೆಲ್ಲ GST ಒಳಗೆ ಇರ್ತಕ್ಕಂಥವು. ಈ ಸೆಸ್ಗಳಿಂದ ಬರುವಂತ ಆದಾಯವನ್ನ ಓವರ್ ಅಂಡ್ ಅಬೌವ್ 28%. ಹೌದು, ಇವೆಲ್ಲವೂ ಓವರ್ ಅಂಡ್ ಅಬೌವ್ 28%. ಉದಾಹರಣೆಗೆ ಸಿಗರೆಟ್ ಮೇಲೆ ಬಹುಶಃ ಟ್ಯಾಕ್ಸು GST ಟ್ಯಾಕ್ಸ್ 28% ಇದ್ರೂ ಸೆಸ್ಸು ಎಲ್ಲ ಸೇರಿಸಿದ್ರೆ ಬಹುಶಃ 50-60% ಅಥವಾ ಇನ್ನೂ ಹೀಗೆ ಏನಿದೆ ಗೊತ್ತಿಲ್ಲ, ಆ ರೇಂಜಲ್ಲಿ ಟ್ಯಾಕ್ಸ್ ಇರುತ್ತೆ. ಕೆಲವು ಹೈ ಎಂಡ್ ಕಾರುಗಳ ಮೇಲೆ GST ರೇಟ್ 28% ಆದರೂ ಎಲ್ಲ ಸೇರಿಸಿದ್ರೆ ಒಟ್ಟು 45%, 40%ವರೆಗೂ ಇರುತ್ತೆ. ಸೊ ಆ ಥರ 28%ಗಿಂತ ಮೇಲ್ಪಟ್ಟಂಥ ಅಮೌಂಟ್ ಏನಿದೆ ಅದೆಲ್ಲವೂ ಕೂಡ ಒಂದು ಸೆಸ್ ಇನ್ಕಮ್ ಅಕೌಂಟ್ಗೆ ಹೋಗುತ್ತೆ. ಈ ಸೆಸ್ ರೂಪದಲ್ಲಿ ಬಂದಂತಹ ಲಕ್ಸುರಿ ಟ್ಯಾಕ್ಸು, ಸಿನ್ಗುಡ್ ಟ್ಯಾಕ್ಸು, ಆಮೇಲೆ ಎನ್ವೈರ್ಮೆಂಟಲ್ ಸೆಸ್ಸು ಇವೆಲ್ಲವನ್ನೂ ಸಹ ಆ ಅಕೌಂಟಿಂದ ಕಾಂಪನ್ಸೇಷನ್ನು ಪಾವತಿ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದಾವೆ. ಸೊ ಯಾವ ರಾಜ್ಯಗಳಿಗೆ ನಿರೀಕ್ಷಿತ ಆದಾಯಕ್ಕಿಂತ ಕಡಿಮೆ ಆದಾಯ ಬಂದಿದೆ ಆ ಪ್ರಮಾಣವನ್ನು ಈ ಸೆಸ್ ಇನ್ಕಮ್ಮಿಂದ ಭರಿಸಲಾಗ್ತಾ ಇದೆ. ಈ ಸೆಸ್ಸು ಮತ್ತೆ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಪಾರ್ಟ್ ಆಫ್ GST. ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ರಾಜ್ಯಕ್ಕೂ ಈ GST ವಿಚಾರದಲ್ಲಿ 1 ರೂಪಾಯಿ ಕೂಡ ಕಾಂಪನ್ಸೇಷನ್ ಕೊಟ್ಟಿಲ್ಲ. ನಾವು ಕೇಳಿದ್ರು ಕೂಡ ಅವರು ಕೊಡೋದಕ್ಕೆ ಒಪ್ಪಲಿಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಹೋಗ್ಲಿ GST ಒಳಗಡೆನೆ ಒಂದ್ ಸ್ವಲ್ಪ ಆದಾಯವನ್ನ ಸೆಟ್ ಅಸೈಡ್ ಮಾಡೋಣ ಒಂದು ಅಕೌಂಟ್ಗೆ, ಅಲ್ಲಿಂದ ನಾವು ನಮಗ್ ನಾವೇ ಕಾಂಪನ್ಸೇಷನ್ ಕೊಟ್ಕೋತಾ ಇದ್ದೀವಿ. ಸೊ ಸೆಂಟ್ರಲ್ ಅನ್ಲೈಕ್ ಇನ್ ವ್ಯಾಟ್ ಟೈಮ್ ಇದೇ ವ್ಯತ್ಯಾಸ. ವ್ಯಾಟ್ ಇದ್ದಾಗ ಅವತ್ತು ಬಹುಶಃ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ರು, ಅವರು ಧೈರ್ಯವಾಗಿ ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಪರಿಹಾರ ಕೊಡ್ತೀವಿ ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ನಷ್ಟ ಪರಿಹಾರ ಕೊಡ್ತಾ ಇಲ್ಲ, GST ಒಳಗಡೆಯಿಂದ ಬರ್ತಾ ಇದೆ. 5 ವರ್ಷಕ್ಕೆ ಕಾಂಪನ್ಸೇಷನ್ ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಈ ಜೂನ್ ತಿಂಗಳಿಗೆ ಮುಗಿದೋಯ್ತು. ಈ ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮನ್ಯಾರನ್ನೂ ಕೇಳದೆ ಆ ಡಿಮಾನಿಟೈಸೇಷನ್ ಒಂದನ್ನ ಮಾಡಿ, ಅದರಿಂದ ಏನಾಯ್ತು, ಎಲ್ಲ ರಾಜ್ಯಗಳಿಗೂ ಸಹ ಬರುವಂತ ಆದಾಯ ಒಂದು ನಮಗೆ 10% ನಮ್ಮ ಇನ್ಕಮ್ ಸೆಟ್ ಬ್ಯಾಕ್ ಆಗಿದೆ. ಅವರು ಮಾಡಿದ್ದ ಡಿಮಾನಿಟೈಸೇಷನ್ನು ನಾವ್ಯಾರು ಜವಾಬ್ದಾರರಲ್ಲ, ಆದ್ರೆ ನಷ್ಟ ಆಗಿದ್ದು ಇವತ್ತು ನಮ್ಮ ರಾಜ್ಯಗಳ ಆದಾಯಕ್ಕೆ ನಷ್ಟ ಆಯ್ತು. ಅಂದ್ರೆ ರಾಜ್ಯಗಳದ್ದು ಗ್ರೋತ್ ರೇಟ್ ಏನಿತ್ತು ಪ್ರತಿ ವರ್ಷ ಅದು ಬಿದ್ದೋಯ್ತು. ಸೊ ಅದು ಒಂದ್ಸತಿ ಬಿದ್ದೋದ್ರೆ ಮತ್ತೆ ರಿಕವರ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳು ತಗೊಳ್ತದೆ. ಇದು ಒಂದನೇದು. ಅದರಿಂದ ಆರ್ಥಿಕ ವ್ಯವಸ್ಥೆನೂ ಕುಸಿತ ಆಗಿದೆ. ಎಂಪ್ಲಾಯ್ಮೆಂಟ್ ಹೋಯ್ತು, ಎಕಾನಮಿ ಡೌನ್ ಆಯ್ತು ಅಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರೋವಾಗ, ಎಕಾನಮಿ ಆರ್ಥಿಕ ಪರಿಸ್ಥಿತಿ ಡೌನ್ ಇರೋವಾಗ ರಾಜ್ಯಗಳಿಗೂ ಆದಾಯ ಬರೋದಿಲ್ಲ, ಜನಗಳ ಪರಿಸ್ಥಿತಿನೂ ಹಾಲಾತು ಕೆಟ್ಟದಾಗಿರ್ತದೆ. ಸೊ ರಾಜ್ಯದ ಹಣಕಾಸಿನ ಮೇಲೆ ದೊಡ್ಡ ಹೊಡೆತ ಬಿತ್ತು. ಎರಡನೇದೇನಾಯ್ತು, 2 ವರ್ಷ ಕೋವಿಡ್ ಬಂತು. ಕೋವಿಡ್ ಬಂದಾಗ ಮತ್ತೆ ನಮ್ಮ ಆದಾಯ ಕುಸಿದೋಯ್ತು. ಸೊ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಈ 2-3 ವರ್ಷದಲ್ಲಿ ನಮಗೆ ಬಹಳ ಹೊಡೆತಗಳು ಬಿದ್ದಿದ್ರಿಂದ GST ವ್ಯವಸ್ಥೆ ಸ್ಟೆಬಿಲೈಸು ಆಗಲಿಲ್ಲ. ನಮ್ಮ ಆದಾಯಗಳು ಕೂಡ ಒಂದು ಭದ್ರ ಬುನಾದಿಗೆ ಬರಲೇ ಇಲ್ಲ. ಈ ಕೋವಿಡ್ ಎಂತ ಒಂದು ರಾಜ್ಯಗಳ ಮೇಲೆ ಮಾರಕ ಪರಿಣಾಮ ಬೀರಿದೆ ಅಂದ್ರೆ, ರಿಸರ್ವ್ ಬ್ಯಾಂಕ್ನವರು 1-2 ವಾರ ಹಿಂದೆ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ. ರಾಜ್ಯಗಳ ಹಣಕಾಸಿನ ಪರಿಸ್ಥಿತಿ ಬಹಳ ಗಂಭೀರ ಚಿಂತಾಜನಕ ಹಂತಕ್ಕೆ ಬಂದಿದೆ, ಕ್ರಿಟಿಕಲ್ ಫೇಸ್ ಅಲ್ಲಿದೆ ಅಂತ ಹೇಳಿದ್ದಾರೆ. ಎಲ್ಲರೂ ಸಾಲ ಜಾಸ್ತಿ ಆಗಿದೆ, ಆದಾಯ ಕಮ್ಮಿ ಆಗಿದೆ. ಇಂಥ ಟೈಮಲ್ಲಿ
ನಾವು ಫಸ್ಟೇ ತಮ್ಗೆ ಹೇಳಿದೆ ನಾನು, ನಮ್ಮದು ಮೊದಲೇನೆ 14-15-16% ಗ್ರೋತ್ ರೇಟ್ ಇತ್ತು. ಇವಾಗ 4-5% ಬಂದಿದೆ ನಮ್ಮ ಗ್ರೋತ್ ರೇಟ್. ಇಷ್ಟು ದಿನ ಹೆಂಗ್ ನಡೀತಾ ಇತ್ತು? ಕಾಂಪನ್ಸೇಷನ್ ಬರ್ತಾ ಇತ್ತು. ನಾವೆಲ್ಲ ಏನು ಹೇಳಿದ್ವಿ, ಈ 2022 ಜೂನ್ಗೆ ಕಾಂಪನ್ಸೇಷನ್ ಬಂದಾಗ್ತಾ ಇದೆ. ಈ ಕೋವಿಡ್ ಕಾರಣದಿಂದ, ಈ ಡಿಮಾನಿಟೈಸೇಷನ್ ಇಂದ, ಇವೆಲ್ಲದರಿಂದ ರಾಜ್ಯಗಳ ಆದಾಯ ಸ್ಥಿರತೆ ಬಂದಿಲ್ಲ, ಭದ್ರತೆ ಬಂದಿಲ್ಲ, ಸ್ಟೆಬಿಲಿಟಿ ಬಂದಿಲ್ಲ. ಹಾಗೂ ನಮಗೆ ಎಲ್ಲಾನು ಹೆಚ್ಚು ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇವಾಗ ನೀವು ಈ ಕಾಂಪನ್ಸೇಷನ್ ಅನ್ನ ನಿಲ್ಲಿಸ್ಬಿಟ್ರೆ ಅದರಿಂದ ರಾಜ್ಯಗಳಿಗೆ ಆಗುವಂತ ಆದಾಯದ ನಷ್ಟವನ್ನ ಭರಿಸ್ಕೊಳ್ಳೋ ಶಕ್ತಿ ರಾಜ್ಯಗಳಿಗೆ ಇಲ್ಲ, ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಇನ್ನ 3 ವರ್ಷ, ಯಾಕೆ GST ಇನ್ಕಮ್ ರಾಜ್ಯಗಳಿಗೆ ಸ್ಟೆಬಿಲೈಸ್ ಆಗೋದಕ್ಕೆ ಇನ್ನ 2-3 ವರ್ಷ ಬೇಕು. ಈಗ ಸ್ಟೆಬಿಲೈಸ್ ಆಗಿಲ್ಲ, ಕೋವಿಡ್ ಬಂದು ಡಿಸ್ಟೇಬಲ್ ಆಗೋಗಿದೆ. ಸ್ಟೆಬಿಲೈಸ್ ಆಗೋದಕ್ಕೆ ಇನ್ನ 2-3 ವರ್ಷ ಬೇಕು. ಆ ಸ್ಟೇಬಲ್ ಆಗೋವರೆಗೆ ಪರಿಹಾರವನ್ನ ಮುಂದುವರಿಸಿ. ಮೂಲ ನಾವು ನಷ್ಟ ಪರಿಹಾರ ತಗೊಂಡ್ ಬಂದಿದ್ದೆ ಇದಕ್ಕೆ. ಸ್ಟೇಬಲ್ 5 ವರ್ಷ ಅಂತ ಯಾಕೆ ಹೇಳಿದ್ವಿ ಅಂದ್ರೆ 5 ವರ್ಷದಲ್ಲಿ ಸಿಸ್ಟಮ್ ಸ್ಟೆಬಿಲೈಸ್ ಆಗುತ್ತೆ ಅಂತ. ಈಗ ಆಗ್ತಿತ್ತೇನೋ ಬಹುಶಃ ಈ ಕೋವಿಡ್ ಬರ್ದೇ ಹೋದ್ರೆ. ಆದ್ರೆ ಈ ಕೋವಿಡ್ ಬಂದಿದ್ರಂತೂ ಬಹಳ ಈ ನಮ್ದು ಆದಾಯ ಕುಸಿದೋಗಿದೆ. ನಾವೆಲ್ಲ 3-4 ವರ್ಷ ಹಿಂದೆ ಕೊಟ್ಟೋಗಿದ್ದೀವಿ. ಈಗ ನಾವು ಎಷ್ಟು ಆದಾಯ ರೀಚ್ ಆಗ್ಬೇಕಾಗಿತ್ತು ಅದಕ್ಕೆ ಹೋಲಿಕೆ ಮಾಡಿದ್ರೆ 2-3 ವರ್ಷ ಹಿಂದೆ ಇದ್ದೀವಿ ಈಗ. ಸೊ ಅದನ್ನ ಸಾಲಗಳು ಹಂಗಂತೇಳಿ ಜಾಸ್ತಿನೂ ಆಗಿದೆ, ಹಳೆ ಸಾಲಗಳನ್ನ ತೀರಿಸ್ಲೂಬೇಕು. ಇವೆಲ್ಲ ಇರೋವಾಗ ನಮ್ಗೆ ಬರ್ತಾ ಇದ್ದಂತ ಈ ಕಾಂಪನ್ಸೇಷನ್ ಅನ್ನ ಬಂದ್ ಮಾಡೋದು ಅರ್ಥ ಇಲ್ಲ. ಸಿಸ್ಟಮ್ ಸ್ಟೆಬಿಲೈಸ್ ಆಗ್ಬೇಕು. ನನ್ನ ಸ್ವಂತ ಕಾಲ ಮೇಲೆ ಗಟ್ಟಿಯಾಗಿ ನಿಲ್ಲೋವರೆಗೆ. ಈ ಕೋವಿಡ್ ಬಂದು ಏನಾಗಿದೆ, ನನ್ನ ಕಾಲು ಮೊಣಕಾಲು ಒಂದ್ ಸ್ವಲ್ಪ ಊನಾಗಿದೆ. ಮತ್ತೆ ನಾನು ಚೇತರಿಸ್ಕೊಂಡು ನಿಂತ್ಕೊಳ್ಳೋವರೆಗೆ ಈ ಕಾಂಪನ್ಸೇಷನ್ ಮುಂದುವರೆದ್ರೆ ನಾನು ನಿಂತ್ಕೊಳ್ತೀನಿ ಅಂತ ಎಲ್ಲ ರಾಜ್ಯಗಳದ್ದು ಅಭಿಪ್ರಾಯ. ಕರ್ನಾಟಕದಲ್ಲಿ ನಾವಂತೂ ಇದನ್ನ 3-4 ವರ್ಷದಿಂದಾನೇ ಫೈಟ್ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗಲೇ ಪತ್ರ ಬರೆದಿದ್ರು, ಇದು ಕಂಟಿನ್ಯೂ ಆಗಬೇಕು, ಆಗ್ಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಮಂತ ರಾಜ್ಯಕ್ಕೆ. ಕುಮಾರಸ್ವಾಮಿ ಅವರಿದ್ದಾಗಲೂ ಕೂಡ ಅವ್ರ ಕೈಲಿ ನಾನು ಪತ್ರ ಬರೆಸಿದ್ದೆ. ನಾನು ಪ್ರತಿ ಬಾರಿ ಇದನ್ನ ಪ್ರತಿಪಾದನೆ ಮಾಡಿದೆ. ಆದರೆ ಇವಾಗ ನಿನ್ನೆ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, GST ಕಾಂಪನ್ಸೇಷನ್ ಅನ್ನ ಮುಂದುವರಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಯಾಕೆ ವಾದ ಮಾಡಿದ್ವಿ ಅಂದ್ರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕಾಗಿಲ್ಲ. 1 ರೂಪಾಯಿ ಅವರಿಂದ ಏನ್ ನಾವು ಕೇಳ್ತಾ ಇಲ್ಲ. GST ಕೌನ್ಸಿಲ್ ಒಳಗೇನೆ ಆದಾಯ ಇದೆ, ಅಲ್ಲೇ ಹುಟ್ಟುತ್ತಾ ಇದೆ, ದಿನ ಹುಟ್ಟುತ್ತಾ ಇದೆ ಅಲ್ಲಿ ಆದಾಯ. ಆ ಬಂದಿದ್ದ ಆದಾಯದಲ್ಲಿ ಕಾಂಪನ್ಸೇಷನ್ ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ. ಅದರಲ್ಲಿ 50% ಸೆಂಟರ್ಗೆ ಹೋಗುತ್ತೆ, ಇನ್ನು 50% ಮಾತ್ರ ರಾಜ್ಯಗಳಿಗೆ ಹಂಚ್ತಾರೆ. ಅದು ಯಾವಾಗ 2025 ಅವರೆಗೂ ನಮ್ಗೇನು ಬರೋದೇ ಇಲ್ಲ. 2025 ನಂತರದ ದಿನಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದರಲ್ಲಿ ಒಂದು 50,000 ಕೋಟಿ ಬಂತು ಅಂತ ಇಟ್ಕೊಳ್ಳಿ. ಅದರಲ್ಲಿ 25,000 ಕೋಟಿ ಅವರಿಗೆ ಹೋಗ್ತದೆ, ಇನ್ನು 25,000 ಕೋಟಿ ಎಲ್ಲ ರಾಜ್ಯಗಳಿಗೂ ಹಂಚಿಕೆ ಆಗುತ್ತೆ. ಸೊ ಬಹುಶಃ ಅವ್ರಿಗೆ ನಷ್ಟ ಇಲ್ಲದೆ ಹೋದ್ರೂ ಕೂಡ ಲಾಭ ಆಗುವಂತ ಸಾಧ್ಯತೆ ಇಟ್ಕೊಂಡು ನಮ್ಗೆ ಆ ದುಡ್ಡು ಬರ್ಲಿ, ರಾಜ್ಯಗಳಿಗೆ ಯಾಕೆ ಕೊಡಬೇಕು ಅನ್ನೋ ಆಲೋಚನೆ ಇದ್ರೂ ಸಹ ಇರಬಹುದು ಕೇಂದ್ರ ಸರ್ಕಾರಕ್ಕೆ. ಅದು ಅತಿ ಸಣ್ಣತನದ ಆಲೋಚನೆ ಆಗ್ತದೆ. ರಾಜ್ಯಗಳು ಅಲ್ಲಾಡ್ತಾ ಇರೋವಾಗ ಇಷ್ಟು ಸಣ್ಣತನವಾಗಿ ಯೋಚನೆ ಮಾಡ್ತಾರೆ ಅಂದ್ರೆ ಅದು ದುರಾದೃಷ್ಟಕರ. ಈಗ ನಾವು ಕರ್ನಾಟಕಕ್ಕೆ ಬರೋದಾದ್ರೆ ಇದೆಲ್ಲ ಒಂದು ಥಿಯರಿಟಿಕಲ್ ಡಿಸ್ಕಷನ್ ಆಯ್ತು. ಆಕ್ಚುಲಿ ಇದರಿಂದ ಏನ್ ತೊಂದರೆ, ಏನ್ರಿ ನಿಮ್ಗೆ, ಏನ್ರಿ ಇದು ಕಾಂಪನ್ಸೇಷನ್ ಇಷ್ಟು ಭಯಪಡ್ಕೊತಾ ಇದ್ದೀರಿ, ಕಾಂಪನ್ಸೇಷನ್ ಇಂದ ನಿಮ್ಗೇನ್ರಿ ಆಗಿದೆ ಅಂತ ನೀವು ಕೇಳ್ಬೋದು, ಅಥವಾ ಜನನು ಕೇಳ್ಬೋದು. ಲಾಸ್ಟ್ ಇಯರ್ ಕರ್ನಾಟಕಕ್ಕೆ ಕಾಂಪನ್ಸೇಷನ್ ರೂಪದಲ್ಲಿ ಬಹುಶಃ 26 ಅಥವಾ 27 ಸಾವಿರ ಕೋಟಿ ಕಾಂಪನ್ಸೇಷನ್ ರೂಪದಲ್ಲಿ ನಮಗೆ ಬಂದಿದೆ. ಯಾಕೆ ಅಷ್ಟು ಬಂತು ಅಂದ್ರೆ, ನಾವು ಹಿಂದಿನ ನಮ್ಮದು ಟ್ಯಾಕ್ಸ್ ರೇಟು ಬೆಳವಣಿಗೆ ಆಗ್ತಾ ಇದ್ದಿದ್ದು ತಗೊಂಡಿದ್ದಿದ್ರೆ ಒಂದು ಇಷ್ಟು, ಉದಾಹರಣೆಗೆ ಒಂದು 50,000 ಕೋಟಿ ಬರಬೇಕಾಗಿತ್ತು. ಆದರೆ ನಮಗೆ ಆಕ್ಚುಯಲ್ ಆಗಿ ಬಂದಿದ್ದು ಬರೀ 25,000 ಕೋಟಿ. ಹಾಗಾಗಿ ಇನ್ನು 25,000 ಕೋಟಿ ನಾವು ನಮಗೆ ಫ್ರೀ ಬಿಟ್ಟಿದ್ದಿದ್ರೆ ನಾವು 50,000 ಕೋಟಿ ಆದಾಯ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದೇನೋ ಹೊಸ ಸಿಸ್ಟಮ್ಗೆ ತಗೊಂಡು ಬಂದು ಅದ್ರ ಬದಲಿಗೆ ನಮ್ಗೆ ಕಲೆಕ್ಷನ್ ಆಗಿರೋದು ಬರೀ 25,000. ಹಾಗಾಗಿ ಇನ್ನು 25,000 ಕೋಟಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಮ್ಗೆ ಆದ್ರೆ
ಬಹುಶಃ 1 ಲಕ್ಷ ಬರಬೇಕಾಗಿತ್ತು, 1 ಲಕ್ಷದಲ್ಲಿ ನಮ್ಗೆ 75,000 ಬಂದಿದೆ. ಸೊ ಇನ್ನು 25,000 ಕೋತ ಆಗಿದೆ. ಆ ಕೋತ ಆದಂತ ಅಮೌಂಟ್ ಕಾಂಪನ್ಸೇಷನ್ ರೂಪದಲ್ಲಿ ಬಂದಿದೆ. 26,000 ಅಥವಾ 27,000 ಕೋಟಿ ಬಂದಿದೆ ಹೋದ ವರ್ಷ. ಈ ವರ್ಷ ನಮ್ಗೆ ಬರೋದು ಬರೀ 4,000 ಕೋಟಿ. ಈ ವರ್ಷ ನೀವು ಹೇಳ್ತಿರೋದು 2021, 22, 23. ಹೋದ ವರ್ಷ ಅಂದ್ರೆ 21, 22. ಈ ವರ್ಷ 21, 22ರಲ್ಲಿ ಬಹುಶಃ 26, 27,000 ಕೋಟಿ ಬಂದಿದೆ. ಈ ವರ್ಷ ನಮ್ಗೆ ಬರೋದು ಬರೀ 4,000 ಕೋಟಿ. ಅಲ್ಲಿಗೆ 30ಕ್ಕೆ ಮುಗ್ದೋಗುತ್ತಲ್ಲ ಸರ್ ಮತ್ತೆ additional? ಹೌದು, ಆ ಜೂನ್ 30ರವರೆಗೆ ಅಮ್ಮಮ್ಮ ಅಂದ್ರೆ 4,000 ಕೋಟಿ ಬರ್ಬೋದು. ಅಂದ್ರೆ ಏಪ್ರಿಲ್ 1ರಿಂದ ಈ ಆರ್ಥಿಕ ವರ್ಷದಲ್ಲಿ ಅಷ್ಟು ಮಾತ್ರ ಬರುತ್ತೆ. ಹೌದು, ಅಂದ್ರೆ 3 ತಿಂಗಳಿಗೆ 20,000 ಕೋಟಿ ರೂಪಾಯಿ ನಮಗೆ ನಷ್ಟ. ಈ ವರ್ಷ ಈ ನಷ್ಟ ಪರಿಹಾರ ಸಿಗದೇ ಇರೋದ್ರಿಂದ ಕರ್ನಾಟಕಕ್ಕೆ ಬರ್ತಕ್ಕಂತಹ ಆದಾಯ 20,000 ಕೋಟಿ ಕಡಿಮೆ ಆಗುತ್ತೆ. ಸೊ 20,000 ಕೋಟಿ ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವೇನು 2,60,000 ಕೋಟಿ ಬಜೆಟ್ ಪ್ರೆಸೆಂಟ್ ಮಾಡ್ತೀವಿ, ಅದರಲ್ಲಿ ಆಲ್ರೆಡಿ 80% ಖರ್ಚು ವೆಚ್ಚಗಳು ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾವೆ. ನಮಗೆ ಸ್ಯಾಲರೀಸ್ಗೆ ಹೋಗುತ್ತೆ, ಹೌದು ಅಧಿಕಾರಿಗಳ ಮೇಲೆ ಖರ್ಚಿಗೆ ಹೋಗ್ತದೆ, ಆಫೀಸ್ ಖರ್ಚು ಅದು ಇದು ಎಲ್ಲ ತೆಗೆದಾಕಿ, ಆಮೇಲೆ ಕೆಲವು ಕಲ್ಯಾಣ ಕಾರ್ಯಕ್ರಮಗಳು, ಅನ್ನಭಾಗ್ಯ ಇರ್ಬೋದು ಅಥವಾ SC ST ಸ್ಕಾಲರ್ಶಿಪ್ಸ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಖರ್ಚು ಮಾಡೋ ದುಡ್ಡು, ಕಾಲೇಜಿಗೆ ಸ್ಕೂಲ್ಗೆ ಮೇಸ್ಟ್ರಿಗೆ, ಇಂಥವೆಲ್ಲ ಖರ್ಚುಗಳು, ನಾವು ಕೊಡುವಂಥ ವಿಧವಾ ವೇತನ, ಓಲ್ಡ್ ಏಜ್ ಪೆನ್ಷನ್ನು, ಹೀಗೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್, ಕಮಿಟೆಡ್ ಎಕ್ಸ್ಪೆಂಡಿಚರು 80% ಹೊಟ್ಟೋಗುತ್ತೆ. ಸೊ ನಮ್ಗೆ ಉಳಿಯೋದು ಬರೀ 20%. ಆ 20%ಅಲ್ಲಿ ಈ 20,000 ಕೋಟಿ ಕೋತ ಆದರೆ ಏನು ಉಳಿತು ನಿಮ್ಮ ಕೈಯಲ್ಲಿ? ಹೊಸ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗೋದಿಲ್ಲ. ಹಿಂದುಳಿದ ಪ್ರದೇಶಗಳು ಇದ್ದಾವೆ ಕರ್ನಾಟಕದಲ್ಲಿ, ಗುಡ್ಡಗಾಡು ಪ್ರದೇಶಗಳು ಇದ್ದಾವೆ, ಅಲ್ಲೆಲ್ಲ ಹೆಚ್ಚಿನ ಅವಶ್ಯಕತೆ ಇದೆ ಇನ್ನೂ ಬಂಡವಾಳ ಹೂಡಿಕೆ. ಅದೆಲ್ಲ ಬಿಡಿ, ಬೆಂಗಳೂರಲ್ಲೇ ಒಂದು ಫ್ಲೈಓವರ್ ಕಟ್ಟಕ್ಕಾಗ್ತಾ ಇಲ್ಲ, ಇವರು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಮೆಟ್ರೋ ನಡೀತಾನೇ ಇದೆ, ಇನ್ನ ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಈ ಥರ ಸಮಸ್ಯೆ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಥರದ ಸಮಸ್ಯೆ. ಇಂಥ ಸನ್ನಿವೇಶದಲ್ಲಿ 20,000 ಕೋಟಿ ನಿಮಗೆ ಬರ್ತಾ ಇದ್ದಂಥ ಆದಾಯ ಒಂದೇ ವರ್ಷ ಸಡನ್ ಆಗಿ ನಿಂತೋದ್ರೆ ಹೇಗೆ ಆ ನಷ್ಟವನ್ನ ತಡ್ಕೊಳ್ತೀರಿ ರಾಜ್ಯ? ಸರ್, ಇದರಲ್ಲಿ ನೀವು GST ಮತ್ತು GST ಸಂದರ್ಭದಲ್ಲಿ ಬರಬೇಕಿರೋ ಪರಿಹಾರದ ಬಗ್ಗೆ ಹೇಳ್ತಿದ್ದೀರಿ. ಆದರೆ ಕೇಂದ್ರ ಸರ್ಕಾರದಿಂದ ಫೈನಾನ್ಸ್ ಕಮಿಷನ್ ಮೂಲಕ ನಿಗದಿತ ಆಗುವಂಥ ಹಣ ಇದೆ, ಆ ರೀತಿಯ ಬೇರೆ ಬೇರೆ ಅನುದಾನಗಳು ಬರ್ತವೆ. ಅದರಲ್ಲಿ ಏನಾಗ್ತದೆ, ಅದರಲ್ಲಿ ಇನ್ನಷ್ಟು ಹೆಚ್ಚುವರಿಯನ್ನ ಕರ್ನಾಟಕದ ಬೇರೆ ಬೇರೆ ಯೋಜನೆಗಳಿಗೆ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ GST ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ, ಅರ್ಥ ಮಾಡ್ಕೊಂಡ್ಬಿಡಿ. GST ನಮ್ಮ ದುಡ್ಡು. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ನಮ್ಮ ದುಡ್ಡನ್ನು ಎತ್ಕೊಳ್ತಾ ಇದೆ ಅಂತ. ಬಟ್ ಆ ಚರ್ಚೆ ಇವತ್ತು ಬೇಡ, ಅದು ತುಂಬ ಕಾಂಪ್ಲಿಕೇಟೆಡ್ ಚರ್ಚೆ. ಸೊ GST ನಮ್ಮ ದುಡ್ಡು, ಅದು ಸೆಂಟ್ರಲ್ ಗೌರ್ಮೆಂಟು ಕೊಡ್ತಾ ಇಲ್ಲ. ನಮ್ಮ ದುಡ್ಡಲ್ಲಿ ಒಂದು ಪಾಲು ಈಗ ಅವ್ರು ಕಿತ್ಕೋತಾ ಇದ್ದಾರೆ. ಇರಲಿ, ನಮಗೆ ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಇನ್ಕಮ್ ಟ್ಯಾಕ್ಸ್ ಹಾಕುತ್ತೆ, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಹಾಕುತ್ತೆ, ಅದಲ್ಲದೆ ಕಸ್ಟಮ್ಸ್ ಡ್ಯೂಟಿ ಅಂದರೆ ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರ ಮೇಲೆ ಅವರು ಟ್ಯಾಕ್ಸ್ ಹಾಕ್ತಾರೆ. ಈ ಎಲ್ಲ ತೆರಿಗೆಗಳು ಇದು ಎಲ್ಲರಿಗೂ ಸೇರಿದ್ದು. ಆದರೆ ಇವುಗಳನ್ನು ಕಲೆಕ್ಟ್ ಮಾಡುವಂಥ ಅಧಿಕಾರವನ್ನು ನಾವೆಲ್ಲರೂ ಸೇರಿ ಸಂವಿಧಾನದ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಿಂದಲೂ ಸಹ ಈ ಇನ್ಕಮ್ ಟ್ಯಾಕ್ಸು ಇತ್ಯಾದಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಆಮದಾಗುವಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬರೋದಕ್ಕೂ ಕೂಡ ಟ್ಯಾಕ್ಸ್ ಅನ್ನು ನಾವು ಕೊಡ್ತೀವಿ. ಹೌದು, ಅದನ್ನು ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡೋ ಅಧಿಕಾರವನ್ನ ಪ್ರಾವಿಷನ್ ಯಾವುದೋ ಕಾರಣಕ್ಕೆ ಮಾಡ್ಕೊಂಡಿಲ್ಲ. ಅದೆಲ್ಲವೂ ಕೂಡ ಅಲ್ಲ, ಏನಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಕ್ಲಾರಿಟಿ ಇರಬೇಕು, ಸರಳ ಇರಬೇಕು ಅಂತೇಳಿ ಕೆಲವು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನ ನಾವು ಒಪ್ಕೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಇಂಟ್ರೆಸ್ಟ್ ಮಾಡಿದ್ದೇವೆ. ಕೆಲವು ದೇಶಗಳಿದಾವೆ ಅಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಇನ್ಕಮ್ ಟ್ಯಾಕ್ಸ್ ಹಾಕೋ ಅಧಿಕಾರ ಇಟ್ಕೊಂಡಿದ್ದಾವೆ. ಉದಾಹರಣೆಗೆ ಅಮೆರಿಕಾದಲ್ಲಿದೆ. ಆದ್ರೆ ನಮ್ಮ ದೇಶದಲ್ಲಿ ಈ ತರ ಅವರು ಇನ್ಕಮ್ ಟ್ಯಾಕ್ಸ್ ಹಾಕೋದು, ನಾವು ಇನ್ಕಮ್ ಟ್ಯಾಕ್ಸ್ ಹಾಕೋದು ಆದ್ರೆ ಇದು ಬಹಳ ನಮ್ಮಂತ ದೇಶದಲ್ಲಿ ಗೊಂದಲಕ್ಕೆ ಎಡ್ ಮಾಡಿಕೊಡುತ್ತೆ ಅಂತ ಹೇಳಿ ಆ ಕಾರಣಕ್ಕೆ ಇದನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಡೆಲಿಗೇಟ್ ಮಾಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೀನಿ, ಈ ಕ್ಲಾರಿಟಿ ನಮಗೆ ಇರಬೇಕು. ಸೆಂಟ್ರಲ್ ಗೌರ್ಮೆಂಟು ಅವ್ರ ರೆವಿನ್ಯೂನ ನಮಗೆ ಕೊಡ್ತಾ ಇಲ್ಲ, ನಾವು ಅವ್ರಿಗೆ ಈ
ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ನಮ್ಮ ಪರವಾಗಿ ನೀವೇ ಕಲೆಕ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ನಮ್ಮ ಪಾಲನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಅದಕ್ಕೆ ನಾವು ಏನ್ ಕರಿತೇವೆ, ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಅಂತ ಕರಿತೇವೆ. ಇದು ಅವ್ರು ನಮ್ಗೆ ಕೊಡೋ ಗ್ರಾಂಟ್ ಅಲ್ಲ, ಇಟ್ ಈಸ್ ಅವರ್ ಶೇರ್. ಅವ್ರು ಕೊಡೋ ಗ್ರಾಂಟ್ ಬೇರೆ ಇದೆ. ಉದಾಹರಣೆಗೆ UPA ಸರ್ಕಾರ ಇದ್ದಾಗ ಆಹಾರ ಭದ್ರತೆ ಯೋಜನೆಯನ್ನ ತಗೊಂಡು ಬಂದು ದೇಶದಲ್ಲಿ ಎಲ್ಲಾ ಬಡವರಿಗೆ ಬರೀ ₹3 ಕಿಲೋ ಅಕ್ಕಿಯನ್ನ ಕೊಡುವಂತಹದ್ದು, ಒಬ್ಬರಿಗೆ ತಲಾ 5 ಕಿಲೋ ಕೊಡುವಂತಹದನ್ನ ಆಹಾರ ಭದ್ರತೆ ಕಾನೂನನ್ನ UPA ಸರ್ಕಾರದಲ್ಲಿ ತಗೊಂಡು ಬಂದು. ಸೊ ಕೇಂದ್ರ ಸರ್ಕಾರ ಅಕ್ಕಿ ಗೋಧಿಯನ್ನ ಖರೀದಿ ಮಾಡೋದಕ್ಕೆ ₹30-35 ತಗಲ್ತದೆ. ಆದ್ರೆ ಅವರು ಅದನ್ನ ಬರೀ ₹3 ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಸೊ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ, ವಿತರಣೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಹಾಗಾಗಿ ಅದಕ್ಕೆ ಬೇಕಿರುವಂತ ಗ್ರಾಂಟ್ ಏನಿದೆ ಸರ್ಕಾರ, ಕೇಂದ್ರ ಸರ್ಕಾರ ಇದು ತನ್ನ ಯೋಜನೆ ಅಂತ ಘೋಷಿಸಿರೋದ್ರಿಂದ ಅವರು ಆ ಗ್ರಾಂಟ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾರೆ. ಇನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮಾಡಿದ್ದಾರೆ. ಅದರಲ್ಲಿ ರೈತರ ಪರವಾಗಿ ನಾವು ಪ್ರೀಮಿಯಂ ತುಂಬುತ್ತೇವೆ. ಅದರಲ್ಲಿ 50% ಸೆಂಟ್ರಲ್ ಗೌರ್ಮೆಂಟ್ ತುಂಬ್ತಾರೆ, ಇನ್ನು 50% ರಾಜ್ಯ ಸರ್ಕಾರ ತುಂಬ್ತಾರೆ. ಇನ್ನೊಂದು ಇವತ್ತು ನಡೀತಾ ಇರೋ ಯೋಜನೆ ಜಲಜೀವನ ಮಿಷನ್. ಅದರಲ್ಲೂ ಕೂಡ ಏನಾಗುತ್ತೆ, ಊರುಗಳಲ್ಲಿ ಕುಡಿಯೋ ನೀರು, ಹಿಂದೆ ರಾಜೀವ್ ಗಾಂಧಿ ರೂರಲ್ ಡ್ರಿಂಕಿಂಗ್ ವಾಟರ್ ಮಿಷನ್ ಅಂತ ಇತ್ತು, ಅದನ್ನ ಇವರು ಜಲ್ ಜೀವನ್ ಮಿಷನ್ ಅಂತ ರೀನೇಮ್ ಮಾಡಿದ್ದಾರೆ. ಕುಡಿಯೋ ನೀರಿನ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರದವರು ಇಷ್ಟು ಕೊಡ್ತಾರೆ. ಅದು ದೀಸ್ ಆರ್ ಆಲ್, ಇವುಗಳು ಗ್ರಾಂಟ್. ಅದು ಕೇಂದ್ರ ಸರ್ಕಾರ ಕೊಡುವಂತ ಗ್ರಾಂಟ್ ನಮಗೆ. ಸೊ ಅದು ಬೇರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ತೆರಿಗೆಗಳಲ್ಲಿ ನಮಗೆ ಏನು ನೇರವಾಗಿ ಬರುತ್ತೆ ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಪ್ರಕಾರ, ಅದು ನಮ್ಮ ಪಾಲು, ಅದು ನಮ್ಮ ಹಕ್ಕು. ಅದನ್ನ ಕಲೆಕ್ಷನ್ ಮಾಡುವಂತ ಪವರ್ ಅನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿದ್ದೇವೆ. ಯಾವ ಬೇಸಿಸ್ ಅಲ್ಲಿ ಬರುತ್ತೆ ಅಂದ್ರೆ, ಫೈನಾನ್ಸ್ ಕಮಿಷನ್ ಅವರು 5 ವರ್ಷಕ್ಕೊಮ್ಮೆ ರೆಕಮೆಂಡೇಶನ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾ ಇರೋ ಇಷ್ಟು ಟ್ಯಾಕ್ಸ್ ಅಲ್ಲಿ ಇಷ್ಟು ಪಾಲು ರಾಜ್ಯಗಳಿಗೆ ಕೊಡಬೇಕು, ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಪಾಲು ಕೊಡಬೇಕು ಅಂತ ಫೈನಾನ್ಸ್ ಕಮಿಷನ್ ಅವರು ತೀರ್ಮಾನ ಮಾಡ್ತಾರೆ. ಅವರು ಯಾವ ರಾಜ್ಯಕ್ಕೆ ಎಷ್ಟು ಅಲೋಕೇಶನ್ ಅನ್ನೋ ಫಾರ್ಮುಲಾವನ್ನ ಕೊಡ್ತಾರೆ. ಇದ್ರದ್ದು ಅರ್ಥ ಏನಂದ್ರೆ, ಅವರು ಕೊಡ್ತಾ ಇರೋದು ಯಾಕೆ ಅಂದ್ರೆ, ಈ ತೆರಿಗೆಗಳಲ್ಲಿ ರಾಜ್ಯಗಳಿಗೂ ಪಾಲು ಇದೆ ಅನ್ನೋ ತತ್ವದ ಮೇಲೆನೆ ಯಾವ ತರ ಅದನ್ನ ಹಂಚಿಕೆ ಆಗ್ಬೇಕು ಅನ್ನೋದಕ್ಕೆ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಸೆಟಪ್ ಮಾಡಿ ಅವರು ಆ ರೆಕಮೆಂಡೇಶನ್ಸ್ ಮೇಲೆ ಮಾಡ್ತಾ ಇದ್ದೇವೆ. ಇದು ಏನಾಗಿದೆ, ಫೈನಾನ್ಸ್ ಕಮಿಷನ್ ಅವರು 14ನೇ ಫೈನಾನ್ಸ್ ಕಮಿಷನ್ ಸೆಟಪ್ ಮಾಡಿದ್ದು ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಅವರು ರೆಕಮೆಂಡೇಶನ್ ಕೊಟ್ಟು ಏನ್ ಮಾಡಿದ್ರು, 32% ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯಗಳಿಗೆ ಬರ್ತಾ ಇತ್ತು, ಅದನ್ನ ಏಕದಮ್ ಅವರು 42%ಗೆ ರಾಜ್ಯಗಳಿಗೆ ಏರಿಕೆ ಮಾಡಿದ್ರು, ಇನ್ಕ್ರೀಸ್ ಮಾಡಿದ್ರು. ಈ ಮುಂಚೆ ಅಂದ್ರೆ UPA ಸರ್ಕಾರದ 14ನೇ ಫೈನಾನ್ಸ್ ಕಮಿಷನ್ ಬರ್ಲಿಕ್ಕೆ ಮುಂಚೆ ಅದ್ರ ಹಿಂದಿಂದು ಅಂದ್ರೆ 5 ವರ್ಷಕ್ಕೊಮ್ಮೆ ಒಂದು ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಸೊ ರಾಜ್ಯಗಳ ಪಾಲು ಈ ಹಿಂದಿನ ಸಾರಿ ಹೆಚ್ಚಾಗಿತ್ತು. 2000 ನಾವು ಏನು 12-13ರಲ್ಲಿ UPA ಸರ್ಕಾರ ಫೈನಾನ್ಸ್ ಕಮಿಷನ್ ಅನ್ನ ಸೆಟಪ್ ಮಾಡಿದ್ರು. ಅವರ ಫೈನಲ್ ವರದಿ ಬಂದಿದ್ದು ಇನ್ನೇನು UPA ಸರ್ಕಾರದ ಕೊನೆಯ ದಿನಗಳಲ್ಲಿ ಬಂತು. ಅದು ಇಂಪ್ಲಿಮೆಂಟೇಷನ್ ಆಗಿದ್ದು NDA ಸರ್ಕಾರ ಬಂದಾಗ ಇಂಪ್ಲಿಮೆಂಟೇಷನ್ ಆಯಿತು. ಆದರೆ ರೆಕಮೆಂಡೇಶನ್ಸು ಎಲ್ಲ ಆಲ್ಮೋಸ್ಟ್ UPA ಸರ್ಕಾರ ಇದ್ದಾಗಲೇ ಫೈನಲೈಸ್ ಆಗಿತ್ತು. ಆ ಆಶಯದ ಪ್ರಕಾರವಾಗಿ ಅದಕ್ಕೆ ಮೊದಲು ರಾಜ್ಯಗಳಿಗೆ ಸಿಗ್ತಾ ಇದ್ದಿದ್ದು ಒಟ್ಟು ಕೇಂದ್ರದ ತೆರಿಗೆಯಲ್ಲಿ 32% ಆದರೆ ಆ ಫೈನಾನ್ಸ್ ಕಮಿಷನ್ ಅವರು 14th ಫೈನಾನ್ಸ್ ಕಮಿಷನ್ ಅದು ಸೆಟಪ್ ಮಾಡಿದ್ದು ಕಾಂಗ್ರೆಸ್ ಗವರ್ಮೆಂಟ್, ಅವರು 32% ಅನ್ನ 42%ಗೆ ಹೆಚ್ಚಳ ಮಾಡಿದ್ರು. ರಾಜ್ಯಗಳಿಗೆ ಹೆಚ್ಚಿಗೆ ರಾಜ್ಯದ ಪಾಲು ಹೆಚ್ಚಾಯಿತು. ಅದಾದ್ಮೇಲೆ ಕಮಿಷನ್ ನಲ್ಲಿ ಯಾರಿರ್ತಾರೆ ಸರ್, ಅಧಿಕಾರಿಗಳು ಮತ್ತು ಎಕ್ಸ್ಪರ್ಟ್ಸ್ ಇರ್ತಾರ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ? ಇದರಲ್ಲಿ ಎಲ್ಲಾನು ಇದನ್ನ ಫೈನಾನ್ಸ್ ಕಮಿಷನ್ ಅನ್ನ ಸೆಟಪ್ ಮಾಡೋದು ಸೆಂಟ್ರಲ್ ಗವರ್ಮೆಂಟ್. ಬಟ್ ಇದೊಂದು ಅಟಾನಮಸ್ ಬಾಡಿ, ಅವರಿಗೆ ಏನ್ ಬೇಕಾದ್ರೂ ರೆಕಮೆಂಡೇಶನ್ ಮಾಡೋದಕ್ಕೆ ಸ್ವಾಯುತ್ತತೆ ಇದೆ. ಬಟ್ ಹಾಗಿದೆ ಅಂತೇಳಿ ಎಲ್ಲಾರ್ಗು 100ಕ್ಕೆ 100 ಏನ್ ಸ್ವಾಯುತ್ತತೆ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಇದನ್ನ ಹೆಂಗ್ ಬೇಕೋ ಹಂಗೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಇವತ್ತಿಗಂತೂ ಅದು ವ್ಯಾಪಕ ಆಗೋಗ್ಬಿಟ್ಟಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ರಚನೆ ಆದ 15ನೇ ಹಣಕಾಸು ಆಯೋಗ ಅದು ಈ 42% ಹಂಗೆ ಉಳಿಸ್ಕೊಳ್ತು. 42 ಇದ್ದಿದ್ದನ್ನ 41%ಗೆ ಅವರು ಡಿಕ್ರೀಸ್ ಮಾಡಿದ್ದಾರೆ. ಬಟ್ ಬೇರೆ ರೂಪದಲ್ಲಿ ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಇಂಡೈರೆಕ್ಟ್ಲಿ ಅನುಕೂಲ ಆಗೋ ತರ ಮಾಡಿಕೊಟ್ಟಿದ್ದಾರೆ. ಡಿಫೆನ್ಸ್ಗೆ ಏನೋ ಒಂದು ಸಪ್ರೇಟು ಅಲೋಕೇಶನ್ ಅಂತ ಕೊಟ್ಟಿದ್ದಾರೆ, ಕಾಶ್ಮೀರ್ಗೆ ಸಪ್ರೇಟ್ ಅಲೋಕೇಶನ್ ಅಂತ ಕೊಟ್ಬಿಟ್ಟು
ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಹೆಸರಿಗೆ ತೋರಿಸದೆ ಹೋದ್ರು ಅವೆಲ್ಲ ಇಂಡೈರೆಕ್ಟ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋ ತರ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಲೆಕ್ಕದಲ್ಲೇ ಇದ್ದಂಥವು. ಹೌದು ಅವುಗಳನ್ನ ಸಪರೇಟ್ ಮಾಡಿದ್ರಿಂದ ಸ್ವಲ್ಪ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಬಟ್ 42 ಇದ್ದದ್ದು 41 ಮೇಂಟೈನ್ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಫೈನಾನ್ಸ್ ಕಮಿಷನ್ ಅವರೇನೋ 42% ಕೊಟ್ಟರು. ಅದು ಇವ್ರೇನು ಮಾಡಿದ್ರು ಈಗಿರುವಂಥ NDA ಸರ್ಕಾರ, ನಮಗೆ 2015-16 ನೋಡಿದರೆ ಕೇಂದ್ರದ ತೆರಿಗೆಗಳಲ್ಲಿ ಕರ್ನಾಟಕದ ಪಾಲು ಸುಮಾರು 35,000 ಕೋಟಿಗೆ ಹೋಗಿತ್ತು. ಇವತ್ತು ಅದೇ ಫಿಗರ್ ಮೇಂಟೈನ್ ಆಗಿದ್ದಿದ್ರೆ ಬಹುಶಃ ನಮಗೆ 50-55 ಸಾವಿರ ಕೋಟಿ ಬರಬೇಕಾಗಿತ್ತು. ಪ್ರತಿ ವರ್ಷ 5,000 ಕೋಟಿ ಇದ್ದೇ ಇರುತ್ತೆ. ಪ್ರತಿ ವರ್ಷ 10% ಗ್ರೋತ್ ಇರುತ್ತೆ. ನೀವು 2016 ಬೇಸ್ ಇಯರ್ ಆಗಿಟ್ಕೊಂಡು 2022 ಲೆಕ್ಕ ಹಾಕಿದ್ರೆ ಬಹುಶಃ ಇಷ್ಟೊತ್ತಿಗೆ 55,000 ಕೋಟಿ ಆಗಬೇಕಾಗಿತ್ತು. ಆದರೆ ವಾಸ್ತವದಲ್ಲಿ ಇವತ್ತು ನಮಗೆ ಬರ್ತಾ ಇರೋದು ಬರೀ 28,000 ಕೋಟಿ. ಸೊ ನಮಗೆ ಎಷ್ಟು ಬರಬೇಕಾಗಿತ್ತು 55,000 ಕೋಟಿ. ಅದಕ್ಕೆ ನೀವು 28 29 ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 20, 22 ಅಥವಾ 25 ಸಾವಿರ ಕೋಟಿ ಕೇಂದ್ರದ ತೆರಿಗೆಗಳಲ್ಲಿ ನಮಗೆ ಬರಬೇಕಾಗಿದ್ದಂಥ ಪಾಲು ಕಡಿತ ಆಗಿದೆ. ಹೇಗೆ ಕಡಿತ ಆಗಿದೆ ಅನ್ನೋದು ಪ್ರಶ್ನೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಉದಾಹರಣೆಗೆ ಪೆಟ್ರೋಲು ಡೀಸೆಲ್ ಮೇಲೆ ಸೆಂಟ್ರಲ್ ಗೌರ್ದು ಟ್ಯಾಕ್ಸ್ ಇದೆ. ಸರ್ ಒಂದು ನಿಮಿಷ, ಈ 25,000 ಕೋಟಿ ಅಥವಾ 55,000 ಕೋಟಿ ಏನು ಬರಬೇಕು ಅಂತ ಹೇಳ್ತೀರಿ, ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸು ಸಚಿವರು ಬಜೆಟ್ ಮಂಡಿಸಿದ್ರೆ ಅದರಲ್ಲಿ ಈ 55,000 ಕೋಟಿ ಬರುತ್ತೆ ಅಂತ ಲೆಕ್ಕ ಇಟ್ಕೊಂಡೆ ಬಜೆಟ್ ಮಂಡಿಸ್ತಾರೆ. ಹೌದು. ಸೊ ಹಂಗಾದ್ರೆ ನಮಗೆ ನೀವು ಹೇಳೋ ಪ್ರಕಾರ ಸುಮಾರು 25,000 ಕೋಟಿ ರೂಪಾಯಿ ಫೈನಾನ್ಸ್ ಕಮಿಷನ್ ಇಂದ ಬರಬೇಕಿರೋ, ಅದರ ಶಿಫಾರಸನ್ನು ಅನ್ವಯ ಬರಬೇಕಿರೋದು ಲಾಸ್ ಆಗುತ್ತೆ. ಮತ್ತು GST ನಲ್ಲಿ ನಮಗೆ ಏನು ಕೊರತೆ ಉಂಟಾಗ್ತಿತ್ತು ಅದು 4,000 ಕೋಟಿ ಅಷ್ಟೇ ಈ ವರ್ಷ ಬಂದ್ರೆ ನಮ್ಗೊಂದು 20,000 ಕೋಟಿ ಲಾಸ್ ಆಗುತ್ತೆ. ಮುಂದಿನ ವರ್ಷಕ್ಕೆ ಆ 4,000 ಕೋಟಿನೂ ಇರೋದಿಲ್ಲ. ಸೊ ಹಾಗಾಗಿ ಸುಮಾರು 45,000 50,000 ಕೋಟಿ ರೂಪಾಯಿ ಅಷ್ಟು ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ಈ ಅರೇಂಜ್ಮೆಂಟ್ಗಳ ಕಾರಣಕ್ಕಾಗಿ ನಷ್ಟ ಆಗುತ್ತೆ. ಇದೇ ಮೂಲ ಸಾರಾಂಶ. ಕೆಲವು ಲೆಕ್ಕದ ಪ್ರಕಾರ 40-45 ಸಾವಿರ ಕೋಟಿ ಬರುತ್ತೆ. ಕೆಲವೆಲ್ಲ ಲೆಕ್ಕ ಹಾಕಿದ್ರೆ 50,000 ಕೋಟಿವರೆಗೂ ಕೂಡ ನಮಗೆ ಬರಬೇಕಾದಂತಹ ನಮ್ಮ ಪಾಲು ಬಾರದೆ ಹೋಗ್ತಾ ಇದೆ. ಸೊ ಇದರಿಂದ ಏನಾಗಿದೆ, ರಾಜ್ಯ ಸರ್ಕಾರ ಆ ನಷ್ಟವನ್ನು ಭರಿಸ್ಕೊಳ್ಳಿಕ್ಕೆ ಸಾಲಗಳನ್ನು ಮಾಡಬೇಕಾಗಿ ಬಂದಿದೆ. ಈ ಸಾಲಗಳನ್ನೇನೋ ಇವತ್ತು ಖುಷಿಯಾಗಿ ಮಾಡ್ತೀರಿ, ಆದರೆ ತೀರ್ಸೋವಾಗ ಏನಾಗ್ತಾ ಇದೆ, ಈಗ ನಾವು ಕಳೆದ ವರ್ಷದವರೆಗೆ ವರ್ಷಕ್ಕೆ ಸಾಲದ ಮೂಲ ಸಾಲ ಪಾವತಿ ಅಂದರೆ ಅಸಲು ಪಾವತಿ ಒಂದು 6-7 ಸಾವಿರ ಕೋಟಿ ಇರ್ತಾ ಇತ್ತು. ಅದಕ್ಕೆ ಮೊದಲೆಲ್ಲ ನೋಡಿದ್ರೆ 4,000 ಕೋಟಿ ಒಂದು ವರ್ಷಕ್ಕೆ ಅಸಲು ಪಾವತಿ ಇರ್ತಾ ಇತ್ತು. ಇನ್ನು ಬಹುಶಃ 2-3 ವರ್ಷದಲ್ಲಿ ಒಂದು ವರ್ಷಕ್ಕೆ ಅಸಲು ಪಾವತಿ ಒಂದೇ 30,000 ಕೋಟಿ ಬರುತ್ತೆ. ಅಂದ್ರೆ ಒಂದ್ ಕಡೆ ನೀವು 40-45,000 ಕೋಟಿ ನಷ್ಟ, ಹೌದು, ಮತ್ತು 30,000 ಕೋಟಿ ಅದರೊಳಗಡೆ ನೀವು ಸಾಲಕ್ಕೇನೆ ತೀರಿಸ್ಬೇಕು. ಹೌದು, ಪ್ಲಸ್ ಇಂಟ್ರೆಸ್ಟು ಸೇರಿಸಿದ್ರೆ ಬಹುಶಃ 40-45,000 50,000 ಕೋಟಿ ಬರೀ ಸಾಲ ಬಡ್ಡಿ ಮರುಪಾವತಿಗೆ ಹೋಗುತ್ತೆ. ಸಾಲ ಅಸಲು ಬಡ್ಡಿ ಮರುಪಾವತಿ ಮತ್ತೆ ಬೇರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಸೇರಿಸಿದ್ರೆ ಬಹುಶಃ ಸರ್ಕಾರದ ಕನಿಷ್ಠ ನಡೆಸೋದಕ್ಕೇನೆ ಸಾಲ ಮಾಡಿ ನಡೆಸ್ಬೇಕಾಗತ್ತೆ. ಹೊಸ ಯೋಜನೆಗಳು ಬಿಟ್ಬಿಡಿ, ಹೊಸ ನೀರಾವರಿ ಬಿಟ್ಬಿಡಿ, ರಸ್ತೆಗಳು ಮಾಡೋದು ಬಿಟ್ಬಿಡಿ, ಇವಕ್ಕೆಲ್ಲ ಬರೀ ಬಿಡಿಗಾಸಷ್ಟು ಉಳಿಬೋದು. ಬಿಟ್ರೆ ಅದು ಯಾವಾಗ ಸಾಲ ಮಾಡಿ ಆ ವರ್ಷ ಸಾಲ ಮಾಡಿದ್ದಾದ್ಮೇಲೆ ಆ ಸಾಲದಲ್ಲಿ ಅಸಲು ತೀರಿಸೋದಲ್ಲದೆ ಆ ಸಾಲದಲ್ಲೇ ಬಡ್ಡಿನೂ ಕಟ್ಟಬೇಕಾಗತ್ತೆ. ಆ ಸಾಲದಲ್ಲಿ ಒಂದು 10-20 ಕೋಟಿ ಉಳಿಬೋದು ನಮ್ಮ ಕೈಯಲ್ಲಿ. ಇದ್ರ ಜೊತೆಗೆ ಕೋವಿಡ್ ಪ್ಯಾಕೇಜ್ನ ಅದನ್ನ ಘೋಷಣೆ ಮಾಡಬೇಕಾದ್ರೆ ಒಂದು ಹಣಕಾಸು ಸಚಿವರು ಕೆಲವು ಘೋಷಣೆ ಮಾಡಿದ್ರು, RBI ಗವರ್ನರ್ ಕೆಲವನ್ನ ಘೋಷಣೆ ಮಾಡಿದ್ರು. ಅವರು ಏನು ಹೇಳಿದ್ರು, ರಾಜ್ಯ ಸರ್ಕಾರಗಳಿಗೆ ನಿಮಗೆ ಸಾಲ ಮಾಡೋದಕ್ಕೆ ನಾವು ಇನ್ನೂ ಹೆಚ್ಚಿನ ಅನುಮತಿಯನ್ನು ಕೊಟ್ಟಿದ್ದೀವಿ, ಇನ್ನಷ್ಟು ಸಾಲ ಮಾಡ್ಬೋದು. ಹೌದು, ಅಂದ್ರೆ ಅವತ್ತಿನ ಮಟ್ಟಕ್ಕೆ ಅದರ ಅಗತ್ಯವೂ ಇತ್ತು ಯಾವುದೋ ರೀತಿಯಲ್ಲಿ ಆತರ. ಮತ್ತು ಬಹುಶಃ RBI ನಿಯಮಗಳನ್ನ ಮಿತಿ ಮೀರಿದ ಸಾಲವನ್ನ ತನ್ನಂತಾನೆ ರಾಜ್ಯ ಸರ್ಕಾರನು ಮಾಡಕ್ಕಾಗಲ್ಲ. ಆದ್ರೆ ನೀವು ಸಾಲ ಮಾಡಿ ಅಂತ ಹೇಳಿದ್ಮೇಲೆ ಮತ್ತು ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಪರಿಹಾರವೋ ಅಥವಾ ಒತ್ತಾಸೆಯೋ ಅನುದಾನವೋ ಇರ್ತಿತ್ತು ಅದು ಕಡಿಮೆ ಆದ್ರೆ ಕರ್ನಾಟಕದಂತ ಒಂದು ಸರ್ಕಾರ ಇಂಥ ಒಂದು ಬಿಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ ಅಂತ
ಇತ್ತೀಚಿನ ದಿನಗಳಲ್ಲಿ ಹಣಕಾಸು ಖಾತೆಯನ್ನು ನಿರ್ವಹಿಸುವಂತ ಮುಖ್ಯಮಂತ್ರಿಗಳಿಗೆ ಹೌದು. ಅದು ಗೊತ್ತಾಗ್ತಿಲ್ವಾ? ಅವರು ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ? ಸಾಂದರ್ಭಿಕವಾಗಿ ನಾನು ರಾಜ್ಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗಳ ಅಧ್ಯಕ್ಷನಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ. ವಿಧಾನ ಮಂಡಲದ ಅಧೀನದಲ್ಲಿ ಬರುವಂಥ ಒಂದು ಇದು ಅಲ್ಲಿನೂ ಕೂಡ ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಹಣಕಾಸು ಇಲಾಖೆ ಅಧಿಕಾರಿಗಳನ್ನು ನಾವು ಕರೆಸಿ ನೋಡಿದಾಗ ಇವೆಲ್ಲ ವಾಸ್ತವಾಂಶವನ್ನು ಅವರು ಒಪ್ಕೊಳ್ತಾರೆ. ಯಾಕಂದರೆ ಇವು ಸುಮಾರಷ್ಟು ಕೆಲವು ನಾನು ಹೇಳಿದ್ದೆಲ್ಲ ಆಲ್ರೆಡಿ CAG ರಿಪೋರ್ಟಲ್ಲಿ ಕೂಡ ಬಂದಿದೆ. ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅನ್ನೋದು ಬಂದಿದೆ. ಯಾವ ಕಾರಣಕ್ಕೆ ಕಡಿಮೆ ಆಗ್ತಾ ಇದೆ ಅಂತ CAG ಅವರು ಹೇಳೋದಿಲ್ಲ. ಆದರೆ ಹಾಗೂ ರಾಜ್ಯ ಸಾಲದ ಸುಳಿಗೆ ಸಿಕ್ಕಾಕೊಳ್ತಾ ಇದೆ ಅನ್ನೋ ಚಿತ್ರಣವನ್ನು ಕೂಡ ನಮ್ಮ CAG ಅಂದರೆ ಮಹಾಲೆಕ್ಕ ಪಾಲಕರು ಕೊಟ್ಟಿದ್ದಾರೆ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರು ಸರ್ಕಾರದ ಎಲ್ಲ ಅಕೌಂಟ್ಗಳನ್ನು, ಸರ್ಕಾರದ ಎಲ್ಲ ಇಲಾಖೆಗಳನ್ನು ಪ್ರತಿ ವರ್ಷ ಆಡಿಟ್ ಮಾಡ್ತಾರೆ, ರಾಜ್ಯದ ಹಣಕಾಸು ಪರಿಸ್ಥಿತಿಯನ್ನು ಆಡಿಟ್ ಮಾಡಿ ಸಾಲದ ಸುಳಿಗೆ, ಅವರು ಆ ಪದ ಬಳಸದೆ ಹೋದರೂ ಸಾಲದ ಸುಳಿಗೆ ಸಿಕ್ಕಾಕೊಳ್ತಾ ಇರೋ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಹಣಕಾಸು ಇಲಾಖೆ ಅಧಿಕಾರಿಗಳ ಹತ್ರ ಕೂತು ಚರ್ಚೆ ಮಾಡಿದಾಗಲೂ ಕೂಡ ಅವರು ಇದನ್ನು ಯಾವುದನ್ನು ನಿರಾಕರಿಸಿಲ್ಲ. ಸೊ ಅಲ್ಲಿಗೆ ಮುಖ್ಯಮಂತ್ರಿಗಳಿಗೂ ಇದೆಲ್ಲ ಗೊತ್ತಿದೆ ಅಂತಾನೆ ನಾನು ಭಾವಿಸ್ಕೋಬೇಕಾಗತ್ತೆ. ವಿಧಾನ ಮಂಡಲದ ಅಧಿವೇಶನ ನಡೆಯುವಾಗ ಸಿದ್ದರಾಮಯ್ಯನವರು ನಾವು ಎಲ್ಲ ರಿಪೀಟೆಡ್ ಆಗಿ ವಾರ್ನ್ ಮಾಡಿದ್ದೀವಿ. ಡೆಟ್ ಟ್ರ್ಯಾಪ್ಗೆ ಸಿಕ್ಕಾಕೊಳ್ತಾ ಇದ್ದೀವಿ, ಸಾಲದ ಸುಳಿಗೆ ಸಿಕ್ಕಾಕೊಳ್ತಾ ಇದ್ದೀವಿ, ಏನಾದರೂ ಮಾಡಿ ಕೇಂದ್ರಕ್ಕೆ ಹೋಗಿ ಇದನ್ನೆಲ್ಲ ಅವ್ರಿಗೆ ಹೇಳಿ ನಮಗೆ ಬರಬೇಕಾಗಿರೋ ಪಾಲನ್ನು ಪಡ್ಕೊಳ್ಳಿ ಅಂಥೇಳಿ. ದುರಾದೃಷ್ಟ ಏನಂದರೆ ಈ 15ನೇ ಹಣಕಾಸು ಆಯೋಗದವ್ರು ಏನು ವರದಿ ಕೊಟ್ಟರು, ಅವರು ಕರ್ನಾಟಕಕ್ಕೆ ಇನ್ನೂ ಘೋರ ಅನ್ಯಾಯವನ್ನು ಮಾಡಿದರು. ತಮಿಳುನಾಡಿಗೆ 15ನೇ ಹಣಕಾಸಿನ ಆಯೋಗದಲ್ಲಿ ನಷ್ಟ ಆಗಿಲ್ಲ, ಅದು ಕೂಡ ಸ್ಕ್ರೋಲ್ನ ಒಂದು ಬಹಳ ಮುಖ್ಯವಾದ ರಿಪೋರ್ಟ್ ಇದೆ. ಬಟ್ ಕರ್ನಾಟಕ ಅತ್ಯಂತ ಹೆಚ್ಚು ಅನ್ಯಾಯಕ್ಕೊಳಗಾಗಿರುವ ರಾಜ್ಯ. ಕರ್ನಾಟಕನೇ ದೇಶದಲ್ಲಿ 15ನೇ ಹಣಕಾಸು ಆಯೋಗ, ಯಾವ ಆಯೋಗವನ್ನ NDA ಸರ್ಕಾರ ರಚನೆ ಮಾಡಿ ಅವರ ಆಡಳಿತಾವಧಿಯಲ್ಲಿ ಬಂದಿರತಕ್ಕಂಥ ಈ ವರದಿಯಿಂದ ಇಡೀ ದೇಶದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರೋದು ಕರ್ನಾಟಕಕ್ಕೆ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಆ ಆಯೋಗದವರೇನೆ ಕರ್ನಾಟಕಕ್ಕೆ ಭಾರಿ ನಷ್ಟ ಆಗಿದೆ, ಒಂದು 5,100 ಕೋಟಿ ಒಂದು ಸ್ಪೆಷಲ್ ಗ್ರಾಂಟ್ ಕೊಟ್ಬಿಡಿ ಅಂತ ರೆಕಮೆಂಡ್ ಮಾಡಿದ್ರು. 1 ವರ್ಷಕ್ಕೆ, ಪ್ರತಿ ವರ್ಷನೂ ಏನಲ್ಲ. ಸಾಮಾನ್ಯವಾಗಿ ಹಣಕಾಸು ಆಯೋಗ ಸಂವಿಧಾನಬದ್ಧ ಸಂಸ್ಥೆ, ಅದು ಅವರು ಕೊಡುವಂಥ ಶಿಫಾರಸುಗಳನ್ನು ತಿರಸ್ಕಾರ ಮಾಡುವ ಹಕ್ಕು ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಕೇಂದ್ರ ಸರ್ಕಾರದ ಹತ್ರ ಅವ್ರು ಚರ್ಚೆ ಮಾಡಿನೇ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಅವರು ಒಪ್ಕೊಳ್ಳೇಬೇಕು, ಬಿಟ್ರೆ ತಿರಸ್ಕರಿಸೋ ಹಕ್ಕಿಲ್ಲ. ಈ ರೀತಿಯಾಗಿ ಕೊಟ್ಟಂತ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಏನು ಸುಮಾರು 5,200 ಕೋಟಿ ಒಂದು ಸ್ಪೆಷಲ್ ಗ್ರಾಂಟ್, ಯಾಕೆ ಅಂದರೆ ಭಾಳ ನಷ್ಟ ಆಗಿದೆ ಅವರಿಗೆ ನಮ್ಮ ಲೆಕ್ಕಾಚಾರದಲ್ಲಿ. ಅಟ್ಲೀಸ್ಟ್ ಈ 1 ವರ್ಷಕ್ಕೆ 5,200 ಕೋಟಿ ಕೊಡಿ ಅಂತ ರಿಕಮೆಂಡ್ ಮಾಡಿ ಕಳಿಸಿದ್ರೆ, ಫೈನಾನ್ಸ್ ಮಿನಿಸ್ಟ್ರು ಕರ್ನಾಟಕದಿಂದ ರಾಜ್ಯಸಭೆಗೆ ಎಲೆಕ್ಟ್ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಕಮಿಷನ್ಗೆ ವಾಪಸ್ ಪತ್ರ ಬರೆದಿದ್ದಾರೆ. ನೀವು ಈ ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡಬೇಕು ಅಂತ ನೀವು ಮಾಡಿರೋ ಶಿಫಾರಸನ್ನ ವಾಪಸ್ ಪಡ್ಕೊಳ್ಳಿ ಅಂಥೇಳಿ ವಾಪಸ್ ಅವರಿಗೆ ಪತ್ರ ಬರೆದು 5,200 ಕೋಟಿಯಲ್ಲಿ 1 ರೂಪಾಯಿ ಕೂಡ ಕರ್ನಾಟಕಕ್ಕೆ ಕೊಡಲಿಲ್ಲ. 25-26 ಜನ ದಂಡಪಿಂಡ MP ಗಳಿದ್ದಾರೆ. ಒಂದು ದಿನ ಒಂದು ಮಾತು ಕರ್ನಾಟಕದ ಪರವಾಗಿ ಮಾತಾಡಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಸಂಪುಟ ಆಗಲಿ ಹೋಗಿ ಕೇಂದ್ರದಲ್ಲಿ, ಅಲ್ಲ ಸ್ವಾಮಿ, ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ನು ಕೇಂದ್ರದ ಮೇಲೆ ಬೈಂಡಿಂಗ್ ಇದು, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಅನ್ನ ತಿರಸ್ಕಾರ ಮಾಡಿದ ಉದಾಹರಣೆಗಳೇ ಇಲ್ಲ. ಅಂತ ಕಾಲದಲ್ಲಿ ಕರ್ನಾಟಕಕ್ಕೆ ಬಹಳ ನಷ್ಟ ಆಗಿದೆ. ಆ ನಷ್ಟಕ್ಕೆ ಸುಮ್ಮನೆ ಮೂಗಿಗೆ ಬೆಣ್ಣೆ ಸುರಿಸೋದಕ್ಕೆ ಏನೋ 5,200 ಕೋಟಿ ಕೊಟ್ಟು ಅವರು ಪಾಪ ಕಳ್ಕೊಳ್ಳೋಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ರೆ ನೀವು ಅದನ್ನೂ ರಿಜೆಕ್ಟ್ ಮಾಡ್ತೀರಲ್ಲ, ಏನ್ ನ್ಯಾಯ ಅಂತ ಕೇಳುವಷ್ಟು ಕೂಡ ಧೈರ್ಯ ಇಲ್ಲ ಇವರಿಗೆ. ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ. ಅದು 1 ವರ್ಷದ್ದಾಯ್ತು. ಅದಾದ್ಮೇಲೆ ಅವರು ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ ಬಂದಿದ್ದಾಗ ಸಮ್ಮಿಶ್ರ ಸರ್ಕಾರ ಇತ್ತು, ನಾನು ಮಂತ್ರಿ ಇದ್ದೆ. ಅವ್ರ ಮುಂದೆ ನಾವು ಪ್ರೆಸೆಂಟೇಷನ್ ಮಾಡಿ ಕರ್ನಾಟಕದ ಅವಶ್ಯಕತೆಗಳನ್ನೆಲ್ಲ ಅವ್ರಿಗೆ ಚೆನ್ನಾಗಿ ಮನವರಿಕೆ ಮಾಡಿ, ನಮಗೆ ಹಿಂದೆನೂ ಅನ್ಯಾಯ ಆಗಿದೆ, ಮತ್ತೆ ನೀವು ಹೆಚ್ಚಿಗೆ ಕೊಡಬೇಕು ಅಂತ ಒಪ್ಸಿದ್ವಿ ಅವರಿಗೆ.
ಅವರು ಇಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಕನ್ವಿನ್ಸಿಂಗ್ ಆಗಿ ಹೇಳಿದ್ದೀರಾ ಎಲ್ಲ ಪಾಯಿಂಟು ಅಂತ ಹೇಳಿ ನಮಗೆ 25% ಕೋತಾ ಮಾಡಿಬಿಟ್ರು. 14ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಅದರಲ್ಲಿ 25% ಕಟ್ ಮಾಡಿದ್ರು, ನಮಗೆ ಕತ್ ಕುಯ್ಯುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ವಿ, ಬೆಂಗಳೂರನ್ನೇ ತಗೊಳ್ಳಿ ಉದಾಹರಣೆಗೆ. ನಾವು ಹೈದರಾಬಾದ್ ಕರ್ನಾಟಕದು ಮಾತಾಡಿದ್ವಿ. ಹೈದರಾಬಾದ್ ಕರ್ನಾಟಕದಲ್ಲಿ ಮಾನವ ಸಂಪನ್ಮೂಲ ಪರಿಸ್ಥಿತಿ ಹೇಗಿದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅಲ್ಲಿ ಎಜುಕೇಶನ್ ಅಲ್ಲಿ ನಾವು ಯಾವ ತರ ಬ್ಯಾಕ್ವರ್ಡ್ ಇದ್ದೀವಿ, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ, ಅಲ್ಲಿ ಇನ್ಕಮ್ ಯಾವ ತರ ಕಮ್ಮಿ ಇದೆ, ಜನಗಳ ಪರಿಸ್ಥಿತಿ ಏನಿದೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಹಾಗೇನೆ ನೀರಾವರಿ ಅವಶ್ಯಕತೆ ಕರ್ನಾಟಕಕ್ಕೆ ಎಷ್ಟಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ. ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹಾಗೆ ಬೆಂಗಳೂರ್ದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಬೆಂಗಳೂರಲ್ಲಿ ಇವತ್ತು ಎಲ್ಲ ನಿಮ್ಮ ಬೇರೆ ಬೇರೆ ರಾಜ್ಯಗಳವರೆಲ್ಲ ಬಂದು ಅವ್ರ ಜೀವನ ರೂಪಿಸ್ಕೊಳ್ತಾ ಇರೋದು ಬೆಂಗಳೂರಿನಲ್ಲಿ. ಇವತ್ತು ಬೆಂಗಳೂರು ಇಡೀ ದೇಶದ ಅನೇಕ ಯುವಕರಿಗೆ ಆಶ್ರಯ ಕೊಟ್ಟಿದೆ. ದೇಶಕ್ಕೆ ಲಕ್ಷಾಂತರ ಕೋಟಿ ಆದಾಯ IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಬೆಂಗಳೂರು ತಂದು ಕೊಡ್ತಾ ಇದೆ. ಇಂಥ ಬೆಂಗಳೂರು ದೇಶದ ಆಸ್ತಿ. ಇದಕ್ಕೆ ನಿಮ್ಮದು ಏನು ಕೊಡುಗೆ? ನಮ್ಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಾಲ್ತಾ ಇಲ್ಲ. ಟ್ರಾಫಿಕ್, ಬ್ಯಾಂಗ್ಳೂರು ಅಂದ್ರೆ ಟ್ರಾಫಿಕ್ ಜಾಮ್ ಅಂತಾರೆ. ಮೆಟ್ರೋಗೆ ನಮ್ಗೆ ಜಾಸ್ತಿ ದುಡ್ಡು ಬೇಕು, ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು, ಸಿಟಿಯಲ್ಲಿ ಎಲಿವೇಟೆಡ್ ರೋಡ್ ಕಾರಿಡಾರ್ ಮಾಡಬೇಕು, ಡಿಕಂಜೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ ದುಡ್ಡು ಬೇಕು ಅಂತೆಲ್ಲ ನಾವು ವಾದ ಮಾಡಿದ್ವಿ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಫೈನಲ್ ರಿಪೋರ್ಟ್ ಅಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ ಒಂದು 6,000 ಕೋಟಿ ಒಂದು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ. ಇವತ್ತುವರೆಗೂ ಸೆಂಟ್ರಲ್ ಗವರ್ಮೆಂಟ್ ಆ ಗ್ರಾಂಟ್ ಅಲ್ಲಿ ₹1 ರಿಲೀಸ್ ಮಾಡಿಲ್ಲ ಬಿಡಿ, ಮಾಡ್ತೀವಿ ಅಂತ ಇವತ್ತುವರೆಗೂ ಒಂದು ಸೂಚನೆ ಕೂಡ ಇಲ್ಲ. ಬಹುಶಃ ಹೆಂಗೆ 5,200 ಕೋಟಿ ಸ್ಪೆಷಲ್ ಗ್ರಾಂಟ್ ಅನ್ನ ರಿಜೆಕ್ಟ್ ಮಾಡಿದ್ರು, ಈ 6,000 ಕೋಟಿಯನ್ನು ಕೊಡ್ತಾರೋ ಇಲ್ವೋ ನನ್ಗಂತೂ ಇವತ್ತುವರೆಗೂ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಬಹುಶಃ ಈ 6,000 ಕೋಟಿ ಕೊಡದೆ ಹೋಗುವಂತ ಸಾಧ್ಯತೆಗಳು ಇದಾವೆ. ಆ 6,000 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ಗೆ ಕೊಡಿ ಅಂತ ಕೇಳುವಂತ ಕೆಲಸನೂ ನಮ್ಮ ರಾಜ್ಯ ಸರ್ಕಾರ ಮಾಡಿಲ್ಲ. ಸರ್, ಇದರಲ್ಲಿ ನೀವು ಹೇಳ್ತಿರುವಂಥ ಒಟ್ಟು ವಿವರಗಳು ಕರ್ನಾಟಕವನ್ನು ಒಂದು ಭಾರತದ ಅಭಿವೃದ್ಧಿ ಹೊಂದಿದ ರಾಜ್ಯದಿಂದ ಬಡ ರಾಜ್ಯದ ಕಡೆಗೆ ತಳ್ತಿದೆ ಅನ್ನೋ ಚಿತ್ರಣ ಕೊಡ್ತಾ ಇದೆ. ರಾಜಕಾರಣ ಪಕ್ಕಕ್ಕಿಟ್ಟು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಆದರೆ ಕೇಂದ್ರದಲ್ಲಿ ಯಾವ ಸರ್ಕಾರ, ಯಾವ ಪಕ್ಷದ ಸರ್ಕಾರ ಇರುತ್ತೋ ಅವರೇ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದರೆ ಅದರಿಂದ ಬಹಳ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತು ಇಲ್ಲಿ ಸಂಪೂರ್ಣವಾಗಿ ಸುಳ್ಳಾಗ್ತದೆ. ಅಂದ್ರೆ ತಮಿಳುನಾಡು ಕೂಡ ಕರ್ನಾಟಕದ ರೀತಿಯಲ್ಲೇ ಸುಭದ್ರವಾದ ಆರ್ಥಿಕ ಸ್ಥಿತಿ ಹೊಂದಿದ್ದಂಥ ರಾಜ್ಯ. ಅವ್ರಿಗೆ 15ನೇ ಹಣಕಾಸು ಆಯೋಗದಲ್ಲಿ ಏನು ಅನ್ಯಾಯ ಆಗೋದಿಲ್ಲ, ಕರ್ನಾಟಕಕ್ಕಾಗುತ್ತೆ. ಮತ್ತು ಇಲ್ಲಿ ಈ ಪ್ರಮಾಣದಲ್ಲಿ MP ಗಳು ಗೆದ್ದು ಹೋಗ್ತಾರೆ, ಇಲ್ಲೇ ಅವ್ರದ್ದೇ ಸರ್ಕಾರ ಇದೆ. ಸೊ ಸಾಮಾನ್ಯ ಏನಾಗುತ್ತೆ, ಹೆಚ್ಚಿನ ಗ್ರಾಂಟ್ ಅವ್ರಿಗೆ ಸಿಗುತ್ತೆ ಅನ್ನುವಂಥ ಆಶಯ ಇದೆ. ಡಬಲ್ ಎಂಜಿನ್ ಇತ್ಯಾದಿ ಮಾತುಗಳೆಲ್ಲ ನಡೆದಿದೆ. ಕರ್ನಾಟಕ ವಾಸ್ತವದಲ್ಲಿ ಒಂದು ಬಡ ರಾಜ್ಯವಾಗೋ ಕಡೆಗೆ ಹೊರಟಿದೆ ಅಂತ ಅನ್ಸುತ್ತೆ. ಇದು ಡಬಲ್ ಇಂಜಿನ್ ಅಲ್ಲ, ಇದು ಡಬಲ್ ದೋಖಾ. ಇದು ಡಬಲ್ ದೋಖಾ ಸರ್ಕಾರ. ಒಂದ್ ಕಡೆ ಅವರು ಬೆಲೆ ಏರಿಕೆ ಮಾಡಿ 60% ಜನಗಳಿಗೆ ದೋಖಾ ಮಾಡ್ತಾ ಇದ್ದಾರೆ. ಇವರು ಇನ್ನು ಉಳಿದಿದ್ದ 40% ಲಂಚ ಹೊಡೆದು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಇವರು ಸೆಂಟ್ರಲ್ ಗೌರ್ಮೆಂಟ್ 60% ಬೆಲೆ ಏರಿಕೆ, ಇವರ 40% ಕರಪ್ಷನ್ ಅಲ್ಲಿ ಶ್ರೀಸಾಮಾನ್ಯ 0 ಆಗಿದ್ದಾನೆ. ಅದೊಂದು ಕಡೆಗೆ ಇರಲಿ. ನಾವು ಫೈನಾನ್ಸ್ ಕಮಿಷನ್ ಮುಂದೆ ಅವರು ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾಗ ನಾವು ವಾದ ಮಾಡಿದ್ದು, ನೋಡಿ ಇವತ್ತು ಕರ್ನಾಟಕ, ಬೆಂಗಳೂರು ಒಂಥರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ. ನಿಜ, ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯ ಕಂಪೇರ್ ಮಾಡಿದಾಗ ನಾವೇನು ಬಹಳ ಅಭಿವೃದ್ಧಿ ಹೊಂದಿರೋ ರಾಜ್ಯ ಅಲ್ಲ. ಆದರೆ ಬೆಂಗಳೂರು ಇರೋದ್ರಿಂದ ಏನಾಗ್ತಾ ಇದೆ, ರಾಜ್ಯದ ಒಟ್ಟಾರೆ ಆದಾಯ ಜಾಸ್ತಿ ಕಾಣ್ತಾ ಇದೆ. ಆದರೆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಇದಕ್ಕೆ ಸಮಾನಾಂತರ ಪರಿಸ್ಥಿತಿ ಇಲ್ಲ. ನಾವು ಫೈನಾನ್ಸ್ ಕಮಿಷನ್ಗೆ ಹೇಳಿದ್ವಿ, ದಯವಿಟ್ಟು ಇದನ್ನ ನಾವು ಅಂಕಿ ಸಂಖ್ಯೆ ಸಮೇತ ಹೇಳಿದ್ವಿ, ಯಾವ್ಯಾವ ಜಿಲ್ಲೆಯಲ್ಲಿ ತಲಾ ಆದಾಯ ಎಷ್ಟಿದೆ, ಇದು ನಿಮ್ಮ ಹಿಂದುಳಿದ ರಾಜ್ಯಗಳಿಗೆ ಸಮಾನವಾಗಿದೆ ಕೆಲವು ಭಾಗದಲ್ಲಿ. ಸೊ ಬೆಂಗಳೂರು ಇರೋದ್ರಿಂದ ನಮ್ದು ಏನಾಗ್ತಾ ಇದೆ, ಒಟ್ಟು ತಲಾ ಆದಾಯ ತಗೊಂಡಾಗ ಜಾಸ್ತಿ ಕಾಣುತ್ತೆ. ಸೊ ಇದರಿಂದ ನೀವು ದೃಷ್ಟಿಗೆಡಬೇಡಿ ಅನ್ನೋದನ್ನ ಹೇಳಿದ್ವಿ. ಎರಡನೇದು, ಬೆಂಗಳೂರು ಇವತ್ತು ದೇಶಕ್ಕೆ ಆದಾಯ ತಂದು ಕೊಡ್ತಾ ಇದೆ. ಲಕ್ಷಾಂತರ ಕೋಟಿ IT ಎಕ್ಸ್ಪೋರ್ಟ್ ಆಗ್ತಾ ಇದೆ, ಡಾಲರ್ ಸಂಪಾದನೆ ಮಾಡಿಕೊಡ್ತಾ ಇದೆ. ನಮ್ಮ ರಾಜ್ಯ ನಮಗೊಂದು ಹೆಮ್ಮೆ ಇದೆ. ಇವತ್ತು ನಾವು ಚಿನ್ನದ ಮೊಟ್ಟೆ ಇಡ್ತಾ ಇದ್ವಿ. ಯಾಕಂದ್ರೆ ಕರ್ನಾಟಕದಲ್ಲಿ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಹೋಗೋ ತೆರಿಗೆಗಳೇ
3-3.5 ಲಕ್ಷ ಕೋಟಿ ಅಂತ ಒಂದು ಅಂದಾಜು. ಕರ್ನಾಟಕದಲ್ಲಿ ಉತ್ಪನ್ನ ಆಗುವಂತಹ IT ಎಕ್ಸ್ಪೋರ್ಟ್ಸ್ ಆಗಲಿ, ನಾವು ಕಟ್ಟುವಂಥ ಇನ್ಕಮ್ ಟ್ಯಾಕ್ಸ್ ಆಗಲಿ, ನಾವು ಕಟ್ಟುವಂಥ ಕಾರ್ಪೊರೇಟ್ ಟ್ಯಾಕ್ಸ್ ಆಗಲಿ, ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಕಟ್ಟುವಂಥ ಟ್ಯಾಕ್ಸ್ಗಳು ಲೆಕ್ಕ ಹಾಕಿದರೆ 3-3.5 ಲಕ್ಷ ಕೋಟಿಯಷ್ಟು ಪ್ರತಿ ವರ್ಷ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೇವೆ. ಅಂದ್ರೆ ಕರ್ನಾಟಕ ಸರ್ಕಾರದ ವಾರ್ಷಿಕ ಬಜೆಟ್ಗಿಂತಲೂ ಹೆಚ್ಚು, ಅದಕ್ಕಿಂತ ಶೇಕಡ 30ರಷ್ಟು ಹೆಚ್ಚು ತೆರಿಗೆಯನ್ನ ಕರ್ನಾಟಕದ ಜನ ಮತ್ತು ಇಲ್ಲಿನ ಉದ್ದಿಮೆಗಳು ಎಲ್ಲವೂ ಕಟ್ತಾ ಇದ್ದಾವೆ. ಇದರಲ್ಲಿ ನಮಗೆ ಬರ್ತಾ ಇರೋದು ಬರೀ ಒಂದು 60-70 ಸಾವಿರ ಕೋಟಿ ಮಾತ್ರ ವಾಪಸ್ ಬರ್ತಾ ಇದೆ. ಅಷ್ಟು ಬರಬೇಕು ಅಂತ ನಾವು ಹೇಳೋದೇ ಇಲ್ಲ. ಅಷ್ಟು ಮೂರ್ಖರೂ ಅಲ್ಲ, ಅಷ್ಟು ಹೃದಯಹೀನರೂ ಅಲ್ಲ. ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಖರ್ಚುಗಳಿರ್ತವೆ, ಹೌದು, ಅದಲ್ಲದೆ ದೇಶದ ಹಿಂದುಳಿದ ರಾಜ್ಯಗಳಿಗೂ ಕೂಡ ಇದರಲ್ಲಿ ಹೆಚ್ಚಿನ ಪಾಲು ಎಲ್ಲಾ ಸಂದರ್ಭದಲ್ಲೂ ನಾವು ಒಪ್ಕೊಂಡು ಬಂದಿದ್ದೀವಿ. ಕೊಡಲೇಬೇಕು. ಯಾಕಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ಕೊಡ್ಲೇಬೇಕು ಅಂತ ವಾದ ಮಾಡಿದಾಗ ಕರ್ನಾಟಕದಿಂದ ಬರೋ ಆದಾಯನ ಬೇರೆ ರಾಜ್ಯಗಳಿಗೂ ನಾವು ಕೊಡ್ಲೇಬೇಕು. ಇದು ನಮ್ಮ ಕರ್ನಾಟಕದ ಹೆಮ್ಮೆ ನನಗೆ ಹೇಳೋದು. ಯಾಕಂದ್ರೆ ನಾವೆಲ್ಲ ಒಕ್ಕೂಟ ಅಂತ ಹೇಳಿದ್ಮೇಲೆ, ಅಣ್ತಮ್ಮಂದ್ರು ಅಂದಮೇಲೆ ಎಲ್ಲರ ಜೊತೆಗೂ ಸ್ವಲ್ಪನಾದ್ರೂ ನಾವು ಹಂಚ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಮನುಷ್ಯರಾಗ್ತೀವ? ಒಕ್ಕೂಟ ಉಳಿಯುತ್ತಾ? ಸೊ ಹಂಚಿಕೊಳ್ಳೋದು ನಮ್ಮ ಸೌಭಾಗ್ಯ, ನಮ್ಮ ಹೆಮ್ಮೆ. ಆದರೆ ಯಾವಾಗ ಹಂಚ್ಕೊಳ್ಳೋದು? ನನ್ನ ಕನಿಷ್ಠ ಅವಶ್ಯಕತೆಗಳನ್ನಾದ್ರೂ ನಾನು ಪೂರೈಸ್ಕೋಬೇಕಲ್ಲ. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಪೂರೈಸೋದಕ್ಕೆ ಆಗ್ತಾ ಇಲ್ಲ ನನಗೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಬಹಳ ಬೇಕಾಗಿದೆ. ಮಲೆನಾಡು ಪ್ರದೇಶದಲ್ಲಿ ಬಹಳ ಬಂಡವಾಳ ಹೂಡಬೇಕಾಗಿದೆ. ನಾನು ರಾಜ್ಯಕ್ಕೆ ಪ್ರತಿ ವರ್ಷ ಪ್ರಕೃತಿ ವಿಕೋಪ ಆಗ್ತಾ ಇದೆ. ಇಲ್ಲ ಬರಗಾಲ, ಇಲ್ಲ ಅತಿವೃಷ್ಟಿ, ಇಲ್ಲ ಆಲಿಕಲ್ಲು, ಒಂದಲ್ಲ ಒಂದು ರೂಪದಲ್ಲಿ ಹೊಡೆತ ಬೀಳ್ತಾ ಇದೆ. ಸೊ ಇವೆಲ್ಲ ಇರೋವಾಗ ತಮಿಳುನಾಡಿಗೆ ಹೋಲಿಕೆ ಮಾಡಿದ್ರೆ ಅವ್ರದ್ದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ನಮಗಿಂತ ಬಹಳ ಸುಪೀರಿಯರ್ ಇದೆ. ಕರ್ನಾಟಕದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಸೊ ಇವೆಲ್ಲ ಬೇಸಿಕ್ ನೆಸೆಸಿಟೀಸ್. ಸೊ ಈ ಅವಶ್ಯಕತೆಗಳಿಗೂ ನನಗೆ ದುಡ್ಡಿಲ್ಲದೆ ಆಗೋದ್ರೆ ಇವತ್ತು ಅಷ್ಟೋ ಇಷ್ಟೋ ಸ್ವಲ್ಪ ಶಕ್ತಿಯುತವಾಗಿ ಸಂಪಾದನೆ ಮಾಡಿ ನಾನು ಹಂಚ್ಕೊಳ್ತಾ ಇರೋನು ನಾಳೆ ನಾನೇ ಬಡ ಆಗಿ ಹೋಗ್ತೀನಲ್ಲ. ನಾಳೆ ನಾನು ಬಡ ಆದ್ರೆ, ನಾನೇ ನನ್ನ ಕಾಲ ಮೇಲೆ ನಿಲ್ಲಕ್ಕಾಗೋದಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನನಗೆ ಶಕ್ತಿ ಇರೋದಿಲ್ಲ. ನಾನು ಇವತ್ತು ಹಿಂಗಿರೋನು, ನಾಳೆ ನಾನೇ ಹಿಂಗಾಗೋದ್ರೆ ಇದರಿಂದ ದೇಶಕ್ಕೆ ನಷ್ಟ ಅಲ್ವಾ? ಹಿಂಗಿರೋ ಕೈಯನ್ನು ನಾವು ಸಾಕ್ಲೇಬೇಕು. ಹಸು ಕಾಮಧೇನು ಅಂತೇಳಿ ಮೇವು ಹಾಕದೆ ಹೋದ್ರೆ ಇವತ್ತು 20 ಲೀಟರ್ ಕೊಡೋದು ನಾಳೆ 10 ಲೀಟರ್ ಆಗತ್ತೆ. ಅಥವಾ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಕೆಚ್ಚಲು ಕುಯ್ಬಾರ್ದು, ಆ ರೀತಿ ಇಲ್ಲ. ಇನ್ನೊಂದು ಹೇಳ್ತಾರಲ್ಲ ಇಂಗ್ಲಿಷಲ್ಲಿ, ಏನು ಯಾವ್ದು ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯನ್ನ ನೀವು ಅದನ್ನ ಆರೈಕೆ ಮಾಡದಿರ, ಅದನ್ನ ಸಾಕದಿರ, ಅದು ವಾರಕ್ಕೆ 4 ಮೊಟ್ಟೆ ಇಡೋದು, 3 ಮೊಟ್ಟೆ ಆಗ್ತದೆ, 2 ಮೊಟ್ಟೆ ಆಗ್ತದೆ, ಕೊನೆಗೆ ಅದೇ ಬಡಕಲಾಗೋದ್ರೆ ಎಲ್ಲಿಂದ ಬರ್ತದೆ ನಿಮ್ಗೆ ಚಿನ್ನದ ಮೊಟ್ಟೆ? ಸೊ ಇದನ್ನು ಕೂಡ ನಾವು ಬಿಡಿಸಿ ಹೇಳಿದ್ದೇವೆ. ನೀವು ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಸಾಕೋದು ನಮ್ಮ ಧರ್ಮ. ಹಾಗಂತೇಳಿ ಯಾರು ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಆ ಉತ್ಪಾದನೆ ಮೂಲವನ್ನ ಕಾಪಾಡ್ಕೊಳ್ಳೋದು, ಆ ಉತ್ಪಾದನೆ ನಾಳೆ ಇನ್ನ ಹೆಚ್ಚಾಗಬೇಕು ಅಂತ ನೋಡ್ಕೊಳ್ಳೋದು ಕೂಡ ಇಟ್ ಈಸ್ ಎ ಪ್ರೂಡೆಂಟ್ ಥಿಂಕಿಂಗ್, ಕಾಮನ್ ಸೆನ್ಸ್, ಅದು ಸಾಮಾನ್ಯ ಜ್ಞಾನ. ಈ ದೃಷ್ಟಿಯಿಂದ ಆದ್ರೂ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಅನ್ನೋ ವಿಚಾರವನ್ನ ಹೇಳಿದ್ರೂ ಕೂಡ ಅವರು ನಮ್ಗೆ 25% ಇದ್ದಿದ್ದ ಅಲೋಕೇಶನ್ ಇನ್ನ ಕಮ್ಮಿ ಮಾಡಾಕಿ. ಅಂದ್ರೆ ಉತ್ತರ ಪ್ರದೇಶವನ್ನ ಕರ್ನಾಟಕದ ಮಟ್ಟಕ್ಕೆ ಮೇಲಕ್ಕೆ ಏರಿಸೋ ಬದಲಿಗೆ ಕರ್ನಾಟಕವನ್ನ ಉತ್ತರ ಪ್ರದೇಶಕ್ಕೆ ಇಳಿಸಿ ಸಮಾನತೆಯನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಒಕ್ಕೂಟ ವ್ಯವಸ್ಥೆ ತತ್ವ. ಸರ್, GSTಗೆ ವಾಪಸ್ ಬರೋದಾದ್ರೆ ನೀವಾಗಲೇ ಹೇಳಿದ್ರಿ, ಅಂದರೆ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಇದೆಲ್ಲ ಇರುತ್ತೆ ಅಂತ. ಆದರೆ ಕೆಲವು ವಸ್ತುಗಳ ಮೇಲೆ ತೆರಿಗೆ ಇರಲಿಲ್ಲ, ಹಲವಾರು ಆಹಾರ ಪದಾರ್ಥಗಳ ಮೇಲೆ ತೆರಿಗೆ ಇರಲಿಲ್ಲ. ಈಗ ಈ ಸರಿ ಏನು ಹೆಚ್ಚಳ ಮಾಡಿದ್ದಾರೆ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ಈಗ 5% ಆಗಿರುವಂಥದ್ದು ಕೆಲವಿದೆ, 5% ಮಾತ್ರ ಇದ್ದಂಥವು 18% ಆಗಿದೆ. ಮಂಡಕ್ಕಿಗೆ, ಮೊಸರಿಗೆ, ಹಾಲಿಗೆ ಈ ರೀತಿಯಲ್ಲೆಲ್ಲ ಏನು ಹೆಚ್ಚಳ ಆಗಿದೆ. ಇದು ಅಂದರೆ ಇದು ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಯನ್ನು ಹಾಕೋ ಬದಲಿಗೆ ಬಡವರಿಗೆ ಹೆಚ್ಚಿನ ಎಲ್ಲ ಜನಸಾಮಾನ್ಯರು ಬಳಸುವ ವಸ್ತುಗಳ ಮೇಲೆ ತೆರಿಗೆ ಹಾಕುವ ನೀತಿ. ಆದರೆ ಈ ನೀತಿ 1991ರಿಂದನೇ ಶುರುವಾಯಿತು. ಅಂದರೆ ಡೈರೆಕ್ಟ್ ಟ್ಯಾಕ್ಸಸ್ಸು ಕಡಿಮೆ ಆಗ್ತಾ, ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಜಾಸ್ತಿ ಆಗ್ತಾ, ಅಂದರೆ ಪರೋಕ್ಷ ತೆರಿಗೆಗಳು ಜಾಸ್ತಿ ಆಗ್ತಾ ಹೋಗಿದೆ. ಆದರೆ ಈ ಪ್ರಮಾಣಕ್ಕೆ ಯಾವಾಗಲೂ ಆಗಿರಲಿಲ್ಲ.
ಹೌದು. ಸೊ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ನೀತಿಯ ಮುಂದುವರಿಕೆ ಕೂಡ ಅಲ್ವಾ? 2014 ನೀವು ಅಂಕಿ ಸಂಖ್ಯೆ ನೋಡಿದ್ರೆ ನೀವು ಪರೋಕ್ಷ ತೆರಿಗೆ ಮತ್ತು ನೇರ ತೆರಿಗೆ ಬಗ್ಗೆ ಮಾತಾಡಿದ್ರಿ. ನೇರ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ನೇರ ತೆರಿಗೆಯಲ್ಲಿ ಬರ್ತದೆ. ನೇರ ತೆರಿಗೆಗಳು ಯಾರು ಹೆಚ್ಚು ಶ್ರೀಮಂತರಿದ್ದಾರೆ ಅವರು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ತತ್ವದಲ್ಲಿ ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸು ಆ ಥರದ್ದು. ಈ ಇಂಡೈರೆಕ್ಟ್ ಟ್ಯಾಕ್ಸಸ್ಸು GST ಇಂಥವೆಲ್ಲ ಏನಿದಾವೆ ಇವುಗಳು ಬಡವ್ರಿಗೂ ಅಷ್ಟೇ ಹೊಡ್ತಾ ಬೀಳುತ್ತೆ, ಶ್ರೀಮಂತರಿಗೂ ಅಷ್ಟೇ ಹೊಡ್ತಾ ಬೀಳುತ್ತೆ. ಆದರೆ ಇಬ್ಬರು ಒಂದೇ ಟ್ಯಾಕ್ಸ್ ಕಟ್ಟೋದ್ರಿಂದ ಇದರ ಹೊರೆ ಎಲ್ಲ ನಿಜವಾಗಿ ಬಡವ್ರ ಮೇಲೆ ಆಗುತ್ತೆ. ಶ್ರೀಮಂತರಿಗೆ ಅದು ಒಂದು ಏನು ಅವ್ರಿಗೆ ಇದರ ಹೊರೆ ಏನು ಆಗೋದಿಲ್ಲ. ನಾನು ಅಂಕಿ ಸಂಖ್ಯೆ ನೋಡಿದ್ದೇನೆ, 2014 ಈ ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವ ಬಡವರ ಮೇಲೆ ಹೆಚ್ಚು ಹೊರೆ ಆಗ್ತದೆ, ದೇಶದ ಒಟ್ಟು ಆದಾಯದಲ್ಲಿ 43% ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಕಮ್ಮು ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂದ ಬರ್ತಾ ಇತ್ತು. ಇನ್ನು ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಇನ್ಕಮ್ ಟ್ಯಾಕ್ಸ್, ಯಾವುದು ಶ್ರೀಮಂತರಾದಂಗೆ ಹೆಚ್ಚು ಹೆಚ್ಚು ತೆರಿಗೆ ಕಟ್ಟುವಂಥ ವ್ಯವಸ್ಥೆ, ಅದು ಉಳಿದಂಥ 57% ಡೈರೆಕ್ಟ್ ಟ್ಯಾಕ್ಸಸ್ ಇಂದ ಬರ್ತಾ ಇತ್ತು. ಆದರೆ ಈ ಮೋದಿ ಸರ್ಕಾರ ಬಂದ ಮೇಲೆ ಇದು ತದ್ವಿರುದ್ಧ ಆಗಿ 51-52% ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂದ ತೆರಿಗೆ ಬರುವಂಥದ್ದಾಗಿ 48%ಗೆ ಡೈರೆಕ್ಟ್ ಟ್ಯಾಕ್ಸಸ್ಸು ಆಗಿರುವಂತಹದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಥರ ಆಗಿದೆ. ಶ್ರೀಮಂತರ ಮೇಲೆ ಹಾಕುವಂಥ ತೆರಿಗೆ ಕಡಿಮೆ ಆಗಿದೆ, ಜನಸಾಮಾನ್ಯರು ಮಿಡಲ್ ಕ್ಲಾಸ್ ಅವರು ಕಟ್ಟುವಂಥ ಟ್ಯಾಕ್ಸು ಜಾಸ್ತಿ ಆಗಿದೆ. ಯಾಕಾಯಿತು ಅಂತ ಹೇಳಿದ್ರೆ ಮೋದಿ ಸಾಹೇಬರು ಈ ಅತಿ ದೊಡ್ಡ ಕಂಪನಿಗಳ ಮೇಲೆ ಹಾಕುವಂಥ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅದನ್ನು 30% ಇತ್ತು, ಅದನ್ನು ಅವರು ಈಗ ಕಾಲಕ್ರಮೇಣವಾಗಿ 22%ಗೆ ಇಳಿಸಿದ್ದಾರೆ. ಕೆಲವು ಕಂಪನಿಗಳ ಮೇಲಂತೂ ಬರೀ 15%ಗೆ ಇಳಿಸಿದ್ದಾರೆ. ಸೊ 30% ಇದ್ದಂಥ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ 22% 15%ಗೆ ಬಂದು ನಿಂತಿದೆ. ಇದನ್ನ ಕಮ್ಮಿ ಮಾಡಿದ್ರಿಂದ ಪ್ರತಿ ವರ್ಷ ನಮಗೆ ಆದಾಯ ನಷ್ಟ 1.5 ಲಕ್ಷ ಕೋಟಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಆನ್ ದ ಸೂಪರ್ ರಿಚ್, ಅತಿ ಶ್ರೀಮಂತರ ಮೇಲೆ ಹಾಕುವಂಥ ತೆರಿಗೆ ಕಮ್ಮಿ ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೆ ಆದಾಯ 1.5 ಲಕ್ಷ ಕೋಟಿ ಆಗ್ತಾ ಇದೆ ಪ್ರತಿ ವರ್ಷ. ಇದು ಯಾವತ್ತೊಂದು 2017-18 ಹೇಳ್ತಾ ಇದ್ದೀನಿ, ಬಹುಶಃ ಇವತ್ತಿಗೆ ಲೆಕ್ಕ ಹಾಕಿದ್ರೆ 2 ಲಕ್ಷ ಕೋಟಿಯಷ್ಟು ಬರಬಹುದಾದಂತ ಆದಾಯವನ್ನ ಕೇಂದ್ರ ಸರ್ಕಾರ ತಾನಾಗಿ ಬಿಟ್ಟುಕೊಟ್ಟಿದೆ. ಯಾಕಂದ್ರೆ ಅತಿ ಶ್ರೀಮಂತರ ಮೇಲೆ ಹಾಕ್ತಾ ಇದ್ದಂತ ತೆರಿಗೆಯನ್ನ ಇನ್ನಷ್ಟು ಹೆಚ್ಚಳನೂ ಮಾಡಬಹುದಾಗಿತ್ತು, ಬದಲಿಗೆ ಅದನ್ನು ಕಡಿಮೆ ಮಾಡಿರೋದ್ರಿಂದ ಈ ಪ್ರತಿ ವರ್ಷಕ್ಕೆ 2 ಲಕ್ಷ ಕೋಟಿ ನಷ್ಟ, ವರ್ಷಕ್ಕೆ 2 ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ. ಇವಾಗ ಸೆಂಟ್ರಲ್ ಗವರ್ಮೆಂಟ್ ನಡೆಸಬೇಕಾದ್ರೆ ಅದರಲ್ಲಿ ಸ್ವಲ್ಪ ರಾಜ್ಯಗಳಿಗೂ ತೆರಿಗೆಯಲ್ಲಿ ಪಾಲು ಕೊಡಬೇಕಾದ್ರೆ ಈ 2 ಲಕ್ಷ ಕೋಟಿ ನಷ್ಟವನ್ನ ಎಲ್ಲಾದ್ರೂ ಬರ್ಸ್ಕೋಬೇಕಲ್ಲ, ಎಲ್ಲಿ ಬರ್ಸೋದು? ಜನಸಾಮಾನ್ಯರ ಮೇಲೆ ತೆರಿಗೆ ಹೆಚ್ಚು. ಸೊ ಹಾಗಾಗಿನೇ ಪೆಟ್ರೋಲು ಡೀಸೆಲ್ ಮೇಲೆ ಯದ್ವಾ ತದ್ವಾ ಟ್ಯಾಕ್ಸ್ ಹಾಕ್ಬೇಕಾಗಿ ಯಾಕೆ ಬಂತು ಅಂದ್ರೆ ಈ ಸೂಪರ್ ರಿಚ್ ಮೇಲೆ ಹಾಕುವಂತ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರಿಂದ ಬಡವರು ಅಂದ್ರೆ ಶ್ರೀಸಾಮಾನ್ಯರು ಉಪಯೋಗಿಸುವಂತಹ ಪೆಟ್ರೋಲು ಡೀಸೆಲ್, ಅದ್ರ ಜೊತೆಗೆ ಇವಾಗ ಇನ್ನೊಂದು ಸ್ವಲ್ಪ ಆದಾಯ ಬೇಕು ಅಂತೇಳಿ ಮೊಸರು, ಮಜ್ಜಿಗೆ, ಮಂಡಕ್ಕಿ ಇಂಥವುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಈ ದೇಶದ ತತ್ವ ಸಿದ್ಧಾಂತ ಏನಿತ್ತು, ಅಥವಾ ಈವನ್ ಎಕನಾಮಿಕ್ಸಲ್ಲೂ ಏನು ಹೇಳ್ತಾರೆ, ನೀವು ಫ್ರೀ ಮಾರ್ಕೆಟ್ ಎಕಾನಮಿ ತಗೊಂಡ್ರು ಏನು ಹೇಳ್ತಾರೆ, ಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಇರ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇರಬೇಕು, ಈ ಇಂಡೈರೆಕ್ಟ್ ಟ್ಯಾಕ್ಸ್ ಕಮ್ಮಿ ಇರಬೇಕು ಅಂತಾನೆ ಹೇಳ್ತಾರೆ. ಈವನ್ ನೀವು ಕ್ಯಾಪಿಟಲಿಸ್ಟ್ ಹೋದ್ರೂ ಕೂಡ ಡೋಂಗಿ ಕ್ಯಾಪಿಟಲಿಸ್ಟ್ಗಳಲ್ಲ ಇವತ್ತಿರೋರೆಲ್ಲ. ಡೋಂಗಿ, ಇದು ಕ್ರೋನಿ ಕ್ಯಾಪಿಟಲಿಸಮ್ ಅಂತಾರೆ. ಅಂದ್ರೆ ಯಾರೋ ಅಂಬಾನಿ ಅದಾನಿ ಅಂತವರನ್ನ ಪೋಷಣೆ ಮಾಡೋದಕ್ಕೆ ಇರುವಂತ ಕ್ಯಾಪಿಟಲಿಸಮ್ ಇದು. ದೇಶದಲ್ಲಿ ಎಲ್ಲರೂ ಬಡವರಾಗಬೇಕು, ಅಂಬಾನಿ ಅದಾನಿ ಅಂತವ್ರು ಒಂದು 4 ಜನ ಶ್ರೀಮಂತರಾಗಬೇಕು, ಇದು ನಿಜವಾದ ಕ್ಯಾಪಿಟಲಿಸಮ್ಮು ಅಲ್ಲ. ಇದು ಕ್ರೋನಿ ಕ್ಯಾಪಿಟಲಿಸಮ್. ಕನ್ನಡದಲ್ಲಿ ಅದಕ್ಕೊಂದು ಪದ ಇದೆ, ಏನೂ ಇಲ್ಲ, ವಿಕೃತ ಬಂಡವಾಳಶಾಹಿ ಅಂತ ಹೇಳ್ತಾರೆ. ಕೆಲವು ಬಂಡವಾಳಶಾಹಿಗಳ ಪರ ಕೆಲಸ ಮಾಡ್ತಾ ಇರುವಂತ ವ್ಯವಸ್ಥೆ ಇದು. ಸೊ ಇದರಲ್ಲಿ ಶ್ರೀಮಂತರನ್ನಾಗಿ ಕೆಲವು ಶ್ರೀಮಂತರನ್ನ ಆಯ್ದ ಶ್ರೀಮಂತರನ್ನಾಗಿ ಮಾಡೋದಕ್ಕೆ
ಬಡವರೆಲ್ಲ ಇವತ್ತು ಟ್ಯಾಕ್ಸ್ ಕಟ್ಟಬೇಕಾಗಿ ಬಂದಿದೆ. ಸೊ ಈ ಎಕನಾಮಿಕ್ ಪ್ರಿನ್ಸಿಪಲ್ಸ್ ತಗೊಳ್ಳಿ, ಆರ್ಥಿಕ ಸೂತ್ರಗಳು ತಗೊಳ್ಳಿ, ಅಥವಾ ಇಲ್ಲಿವರೆಗೂ ಭಾರತದ ನಮ್ಮ ಎಲ್ಲರ ಒಟ್ಟಾರೆ ಆಶಯ, ಅದು ಸಂವಿಧಾನದ ಆಶಯ ಅಂತ ಹೇಳ್ಕೊಳ್ಳಿ ಅಥವಾ ದೇಶದಲ್ಲಿ ಇರುವಂಥ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ಬಡವ್ರ ಮೇಲೆ ತೆರಿಗೆ ಹೊರೆ ಕಡಿಮೆ ಇರಬೇಕು, ಶ್ರೀಮಂತರ ಮೇಲೆ ಇರಬೇಕು ಅನ್ನುವಂಥ ಈ ಒಂದು ತತ್ವ ಬುಡ ಮೇಲೆ ಆಗಿ ತಲೆ ಕೆಳಗಾಗಿದೆ. ಈಗ ದಿನೇ ದಿನೇ ವಿಕೃತ ಮನಸ್ಸಿನಿಂದ ಬಡವ್ರ ಮೇಲೆ ಎಲ್ಲ ಅವರಿಗೆ ಹಾಕಿ ಅವನು ಬೆವರು ಸುರಿಸಿ ಸಂಪಾದನೆ ಮಾಡುವಂಥ ಒಂದು 400-500 ರೂಪಾಯಿಯೋ ಅಥವಾ ಒಂದು ಮಿಡಲ್ ಕ್ಲಾಸ್ IT ಕೆಲಸ ಮಾಡೋ ಯಾವ ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಸಂಬಳ ತಗೊಳ್ಳೋದ್ರಲ್ಲಿ ಬಹುಪಾಲು ಇವತ್ತು ಇಲ್ಲ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ, ಇಲ್ಲ ಈ ಪೆಟ್ರೋಲು, ಡೀಸಲ್ಲು, ಇವಾಗ GST ಇವೆಲ್ಲ ಲೆಕ್ಕ ಹಾಕ್ಬಿಟ್ರೆ 50-60% ಇವ್ರದ್ದೆಲ್ಲ ಟ್ಯಾಕ್ಸಲ್ಲೇ ಹೋಗ್ತದೆ, ಅವ್ರ ಸಂಪಾದನೆ ಎಲ್ಲ. ಆದರೆ ಇದೇ ಟೈಮ್ಗೆ ನೋಡಿದ್ರೆ ಅದಾನಿ ಸಾಹೇಬರು ಪ್ರಪಂಚದಲ್ಲಿ 4ನೇ ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಹೇಗಾಗುತ್ತೆ? 2014 ಹೊತ್ತಿಗೆ ಭಾರತದೊಳಗಡೆ 10ನೇ ಸ್ಥಾನದಲ್ಲೋ 15ನೇ ಸ್ಥಾನದಲ್ಲೋ ಇದ್ದವರು ಇವತ್ತು ಪ್ರಪಂಚದಲ್ಲಿ ಈ ತಿಂಗಳಲ್ಲೇ ಕಾಕತಾಳೀಯವಾಗಿ ಯಾವ ತಿಂಗಳಲ್ಲಿ ಭಾರತದ ಅಮೃತ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ, ಮೊಸರಿಗೆ ಮಂಡಕ್ಕಿಗೆ ಟ್ಯಾಕ್ಸ್ ಹಾಕಲಾಗಿದೆ. ಆಗ್ಲೇ ಅವರು 4ನೇ ಸ್ಥಾನಕ್ಕೆ. ಪ್ರಪಂಚದಲ್ಲಿ 4ನೇ ಅತಿ ಶ್ರೀಮಂತ ವ್ಯಕ್ತಿ ಇವತ್ತು ಅವರು ಕುಟುಂಬ ಅವರು. ಭಾರತೀಯರು ನರಳ್ತಾ ಇದ್ದಾರೆ. ಭಾರತದಲ್ಲಿ ಬಡತನದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯ ದುಡಿಯೋ ಜನ ಜೀವನ ನಡೆಸಲಿಕ್ಕೆ ಕಷ್ಟ ಪಡ್ತಾ ಇರೋವಾಗ ಅಂಬಾನಿ ಅದಾನಿ ಇವರ ನಡುವೆ ಪೈಪೋಟಿ ನಡೀತಾ ಇದೆ. ದಿನ ದಿನ ಒಬ್ಬರದ್ದು ಹಿಂಗೆ ಏರ್ತಾನೆ ಇದೆ. ಆಕಾಶನೂ ಸಹ ಮೀರುವಂತ ಮಟ್ಟಕ್ಕೆ ಹೋಗಿದ್ದಾರೆ. ಅಂಬಾನಿ ಅದಾನಿ ಇಬ್ಬರು ಶ್ರೀಮಂತರಾಗ್ಬಿಟ್ರೆ ಭಾರತ ಶ್ರೀಮಂತರಾದಾಗ, ಭಾರತದ 100 ಕೋಟಿ ಜನ ಬಡವರಾಗಿ ದೇಶ ಹೆಂಗೆ ಶ್ರೀಮಂತ ಆಗಕ್ಕೆ ಸಾಧ್ಯ? ದೇಶ ಹೆಂಗೆ ಶಕ್ತಿಯುತ ಆಗಕ್ಕೆ ಸಾಧ್ಯ? ಇವತ್ತು ಆಗ್ತಾ ಇರೋ ಈ GST ತೆರಿಗೆಗಳು ಅವ್ರ ಕಷ್ಟನೇ ಅರ್ಥ ಮಾಡ್ಕೊಳ್ಳೋ ಅಂತ ಹೃದಯ ಈ ಸರ್ಕಾರಗಳಿಗೆ ಇಲ್ಲದೆ ಹೋಗಿದೆ. ಒಂದ್ ಕಡೆ 40% ಕರಪ್ಷನ್, ಇನ್ನೊಂದು ಕಡೆ ಈ 60% ಟ್ಯಾಕ್ಸು, ಬೆಲೆ ಏರಿಕೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಶ್ರೀಸಾಮಾನ್ಯ ಇದರಲ್ಲಿ ಝೀರೋಗೆ ಔಟ್ ಆಗೋಗಿದೆ. ಸರ್, ಒಟ್ಟು GST ಕುರಿತಾಗಿ ಮೊಸರು ಮಂಡಕ್ಕಿ ಇತ್ಯಾದಿ ಚರ್ಚೆ ನಡೆದಿದೆ. ಆದರೆ ಅಲ್ಲಿ ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ಮತ್ತು ಅದರ ಆಚೆಗೆ ಕರ್ನಾಟಕದಂತಹ ರಾಜ್ಯ, ನಿರ್ದಿಷ್ಟವಾಗಿ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಅನುಭವಿಸ್ತಾ ಇರ್ತಕ್ಕಂಥ ಆರ್ಥಿಕ ಸಂಕಷ್ಟ, ಇದ್ರ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ದೀರಿ. ಸಾಮಾನ್ಯವಾಗಿ ರಾಜಕಾರಣಿಗಳಲ್ಲಿ ಭಾಳ ಕಡಿಮೆ ಜನ ಈ ರೀತಿಯಲ್ಲಿ ಎಕನಾಮಿಕ್ಸ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಜನಸಾಮಾನ್ಯರಿಗೆ ಅದನ್ನು ದಾಟಿಸೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಕರ್ನಾಟಕದ ಜನರು ಇದನ್ನು ಇನ್ನಷ್ಟು ಮತ್ತೆ ನೋಡಿ ತಿಳ್ಕೊಳ್ಳುವಂಥ ಅಗತ್ಯ ಇದೆ. ಕಾಂಗ್ರೆಸ್ ಪಕ್ಷದ ಉಳಿದವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದ ಜನರ ಜೊತೆಗೆ ನಿಲ್ಲುವಂಥ ಅಗತ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ವಿಚಾರ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.